Hi students, I am Sheikh Ahmed, Assistant Professor in Chemistry, Samruddhi Coaching Academy, Davangere. Today we will discuss about haloalkanes and haloarenes chapter. ಈ haloalkanes, haloarenes chapter organic chemistry ನಲ್ಲಿ ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಟುವರ್ಡ್ಸ್ ದ ಎಕ್ಸಾಮಿನೇಷನ್. ಈ ಚಾಪ್ಟರಲ್ಲಿ ಫಸ್ಟ್ ನಾವು ಏನೇನು ಕಲಿತೀವಿ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಈ ಚಾಪ್ಟರ್ನಲ್ಲಿ ನಾವು ಆಬ್ಜೆಕ್ಟಿವ್ಸ್ ನಥಿಂಗ್ ಬಟ್ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಕವರ್ ಮಾಡ್ತೀವಿ ಈ ಚಾಪ್ಟರಲ್ಲಿ ಅಂತ ಹೇಳಿದರೆ, ಆಫ್ಟರ್ ಸ್ಟಡಿಂಗ್ ದಿಸ್ ಯೂನಿಟ್ ದ ಸ್ಟೂಡೆಂಟ್ಸ್ ವಿಲ್ ಏಬಲ್ ಟು ನಾವೇನೇನು ಕಲಿತೀವಿ ಈ ಚಾಪ್ಟ್ರಲ್ಲಿ ಅಂತ ಹೇಳಿದರೆ, ಹ್ಯಾಲೋ ಆಲ್ಕೇನ್ಸನ್ನು ಹೇಗೆ ನೇಮ್ ಮಾಡಬೇಕು, ಹ್ಯಾಲೋ ಅರೀನ್ಸನ್ನು ಹೇಗೆ ನೇಮ್ ಮಾಡಬೇಕು ಆ್ಯಂಡ್ ಅದರ ಕ್ಲಾಸಿಫಿಕೇಷನನ್ನು ಕಲಿತೀವಿ. ಮತ್ತು ಡಿಸ್ಕ್ರೈಬ್ ದ ಪ್ರಿಪರೇಷನ್, ಓಕೆ, ಹ್ಯಾಲೋ ಆಲ್ಕೇನ್ಸನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ, ಹ್ಯಾಲೋ ಅರೀನ್ಸನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕಲಿತೀವಿ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರೀನ್ಸಲ್ಲಿ ಯಾವ್ಯಾವ ಥರದ ಡಿಫ್ರೆನ್ಸಸ್ ಇದೆ, ಸ್ಟ್ರಕ್ಚರಲ್ ಡಿಫ್ರೆನ್ಸಸ್ ಏನಿದೆ, ಫಂಕ್ಷನಲ್ ಡಿಫ್ರೆನ್ಸಸ್ ಏನಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಮತ್ತು ಸ್ಟೀರಿಯೋ ಕೆಮಿಸ್ಟ್ರಿಯನ್ನು ನೋಡ್ತೀವಿ. ಅದರಲ್ಲಿ ರೇಜಿಯೋ ಐಸೋಮರ್ಸ್ ಬರುತ್ತೆ, ಜಿಯೋಮೆಟ್ರಿಕಲ್ ಐಸೋಮರ್ಸ್ ಬರುತ್ತೆ, ಆಪ್ಟಿಕಲ್ ಐಸೋಮರ್ಸ್ ಬರುತ್ತೆ, ಇದು ಮತ್ತು ಎನಾನ್ಶಿಯೋಮರ್ಸ್ ಅಂತ ಬರುತ್ತೆ. ಇವೆಲ್ಲ ಟಾಪಿಕ್ಸನ್ನು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಯೂಸಸ್ ಯಾವ್ಯಾವ ಥರ ನಾವು ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋ ಅರೀನ್ಸನ್ನು ಯಾವ್ಯಾವ ಥರ ಯೂಸ್ ಮಾಡ್ತೀವಿ, ಯಾವ್ಯಾವ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಥರ ಯೂಸ್ ಮಾಡ್ತೀವಿ, ಮತ್ತು ಯಾವ್ಯಾವ ಟೈಪ್ ಆಫ್ ಲ್ಯಾಬ್ರೇಟರೀಸಲ್ಲಿ ನಾವು ಈ ಕೆಮಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಚಾಪ್ಟ್ರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಚಾಪ್ಟರ್ನ ಮೊದಲಿಗೆ ನಾವು ಸ್ಟಾರ್ಟ್ ಮಾಡೋಣ. ಈ ಚಾಪ್ಟ್ರಲ್ಲಿ ನಾವು ನೋಡಿ, ಇಂಟ್ರೊಡಕ್ಷನ್, ಕ್ಲಾಸಿಫಿಕೇಷನ್ ಮತ್ತು ನಾಮನ್ಕ್ಲೇಚರನ್ನು ನೋಡೋಣ. ಆಮೇಲೆ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸನ್ನು ನೋಡೋಣ. ಮತ್ತು ಮೆಥಡ್ಸ್ ಆಫ್ ಪ್ರಿಪ್ರೇಷನ್, ಮೆಥಡ್ಸ್ ಯಾವ್ಯಾವ ಮೆಥಡ್ಸಿಂದ ನಾವು ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋ ಅರೀನ್ಸನ್ನು ಪ್ರಿಪೇರ್ ಮಾಡ್ತೀವಿ ಅದನ್ನು ನೋಡೋಣ. ಕೆಮಿಕಲ್ ಪ್ರಾಪರ್ಟೀಸನ್ನು ನೋಡೋಣ. ಮತ್ತು ಆಪ್ಟಿಕಲ್ ಐಸೋಮರಿಸಮನ್ನು ನಾವು ಈ ಚಾಪ್ಟ್ರಲ್ಲಿ ನೋಡೋಣ. SN1 SN2 ರಿಯಾಕ್ಷನ್ಸ್ ಮತ್ತು ಪಾಲಿಹ್ಯಾಲೋಜಿನ್ ಕಾಂಪೌಂಡ್ಸ್. ಈ SN1 SN2 ರಿಯಾಕ್ಷನ್ಸ್ ಏನಿದೆ, ಇದು ವೆರಿ ಇಂಪಾರ್ಟೆಂಟ್ ಟುವರ್ಡ್ಸ್ ದ ಎಕ್ಸಾಮಿನೇಷನ್. ಇದು ಬಹಳ ಸಲ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಇಲ್ಲಿ ವಾಟ್ ಯು ಮೀನ್ ಬೈ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಆಲ್ಕೇನ್ಸ್ ಅಂದರೆ ಏನು, ಹ್ಯಾಲೋ ಆಲ್ಕೇನ್ಸ್ ಅಂದರೆ ಏನು. ಇದರಲ್ಲಿ ನೋಡಿ, ಮೇಜರ್ಲಿ ನಮಗೆ ಈ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರೀನ್ಸಲ್ಲಿ ಎರಡು ವರ್ಡ್ಸ್ ಬರುತ್ತೆ. ಒಂದು ಹ್ಯಾಲೋ, ಇನ್ನೊಂದು ಆಲ್ಕೇನ್. ಇಲ್ಲಿ ನೋಡಿ, ಒಂದು ಹ್ಯಾಲೋ ಇದೆ, ಇನ್ನೊಂದು ಆಲ್ಕೇನ್ ಇದೆ. ಇಲ್ಲಿ ಹ್ಯಾಲೋ ನಥಿಂಗ್ ಬಟ್ ಹ್ಯಾಲೋಜಿನ್ಸ್, ಹ್ಯಾಲೋ ನಥಿಂಗ್ ಬಟ್ ಹ್ಯಾಲೋಜಿನ್, ಆ್ಯಂಡ್ ಆಲ್ಕೇನ್ nothing but a straight chain single bonded compounds. Okay, straight chain single bonded compounds, ಇದನ್ನು ನಾವು ಆಲ್ಕೇನ್ಸ್ ಅಂತ ಕರಿತೀವಿ. ಹ್ಯಾಲೋಜಿನ್ಸ್ nothing but halogens, 17 group elements like fluorine, chlorine, bromine, iodine, astatine, ಇವೆಲ್ಲ ಹ್ಯಾಲೋಜಿನ್ಸ್. ಆಲ್ಕೇನ್ಸ್ ಸ್ಟ್ರೈಟ್ ಚೈನ್ ಕಾಂಪೌಂಡ್ಸ್. ನಾವು ಕಾಮನ್ಲಿ ಸ್ಟ್ರೈಟ್ ಚೈನ್ ಕಾಂಪೌಂಡ್ಸ್ ಅನ್ನೋಕಿನ ನಾವೇನು ಹೇಳ್ತೀವಿ, ಇದನ್ನು ಕಾರ್ಬನ್ ಸಿಂಗಲ್ ಬಾಂಡೆಡ್ ಕಾಂಪೌಂಡ್ಸ್ ಅಂತಲೂ ಕೂಡ ಕರಿತೀವಿ. ಇವಾಗ ಆಲ್ಕೇನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇವಾಗ ಒಂದು ಎಕ್ಸಾಂಪಲ್ ನಿಮಗೆ, ಒಂದು ಆಲ್ಕೇನನ್ನು ತಗೊಂಡು ಅದರಲ್ಲಿ ಒಂದು ಹೈಡ್ರೋಜನನ್ನು ನಾವು ರೀಪ್ಲೇಸ್ ಮಾಡಿ ಹ್ಯಾಲೋಜಿನನ್ನು ಅಟ್ಯಾಚ್ ಮಾಡಿದರೆ ಆವಾಗ ನಮಗೆ ಹ್ಯಾಲೋ ಆಲ್ಕೇನ್ಸ್ ಬರುತ್ತೆ. ನೋಡಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ದ ರಿಪ್ಲೇಸ್ಮೆಂಟ್ ಆಗಬೇಕು, ನಥಿಂಗ್ ಬಟ್ ಸಬ್ಸ್ಟಿಟ್ಯೂಷನ್ ಆಗಬೇಕು. ದಟ್ ಈಸ್ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ಸ್ ಆಫ್ ದಿ ಹ್ಯಾಲೋಜಿನ್ ಆರ್ ಆಲ್ಕೇನ್ ವಿಲ್ ಬಿ ರಿಪ್ಲೇಸ್ಡ್ ಬೈ ಹ್ಯಾಲೋಜಿನ್. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಎಕ್ಸಾಂಪಲ್ ಈಸ್ ಮೀಥೇನ್. ಫಸ್ಟು ನಾವು ಮೀಥೇನನ್ನು ತಗೊಳ್ಳೋಣ. ಈ ಮೀಥೇನಲ್ಲಿ ಒನ್ ಆಫ್ ದ ಹೈಡ್ರೋಜನನ್ನು ರೀಪ್ಲೇಸ್ ಮಾಡಿ. ಒನ್ ಆಫ್ ದ ಹೈಡ್ರೋಜನ್ ವಿಲ್ ಬಿ ರೀಪ್ಲೇಸ್ಡ್ ಬೈ ಹ್ಯಾಲೋಜಿನ್. ಒನ್ ಆಫ್ ದ ಹೈಡ್ರೋಜನ್ ರೀಪ್ಲೇಸ್ ಆಗಿ ಹ್ಯಾಲೋಜಿನ್ ಆದರೆ ಅದನ್ನು ನಾವೇನಂತ ಕರಿತೀವಿ, ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ದಟ್ ಈಸ್, ಇಲ್ಲಿ ನಾವು ತೊಗೊಂಡಿರೋದು ಮೀಥೇನ್ ತೊಗೊಂಡಿದ್ದೀವಿ. ಇಲ್ಲಿ ಹೈಡ್ರೋಜನ್ ರೀಪ್ಲೇಸ್ ಆಗಿ ಹ್ಯಾಲೋಜಿನ್ ಆ್ಯಡ್ ಆದರೆ ಮೀಥೈಲ್ ಕ್ಲೋರೈಡ್ ಬರುತ್ತೆ. ಮೀಥೈಲ್ ಕ್ಲೋರೈಡ್ ಈಸ್ ಒನ್ ಆಫ್ ದ ಹ್ಯಾಲೋ ಆಲ್ಕೇನ್ಸ್. ಇಲ್ಲ, ಹ್ಯಾಲೋ ಆಲ್ಕೇನ್ಸ್ಗೆ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕ್ಲೋರೋಮೀಥೇನ್, ದಟ್ ಈಸ್ ಅ ಡೈಕ್ಲೋರೋಮೀಥೇನ್. ಓಕೆ, ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಆಗುತ್ತೆ. ಇವಾಗ ಇಲ್ಲಿ ನಾವು ನೋಡಿ, ಹ್ಯಾಲೋ ಆಲ್ಕೇನ್ಸಿಗೆ ಎಕ್ಸಾಂಪಲ್ಸ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹೇಗೆ ನೋಡಿ, ಒಂದು ಆಲ್ಕೇನ್ ಇದೆ, ಒಂದು ಆಲ್ಕೇನಲ್ಲಿ ಆಲ್ ಆರ್ ಹೈಡ್ರೋಜನ್ ಬಾಂಡ್ಸ್. ಆಲ್ಕೇನ್ ಇದೆ ಅಂತ ಹೇಳಿದರೆ, ಈ ಆಲ್ಕೇನಲ್ಲಿ ನಿಮಗೆ ಹೈಡ್ರೋಜನ್ ಏನಿದೆ, ಆ ಹೈಡ್ರೋಜನನ್ನು ನಾವು ರೀಪ್ಲೇಸ್ ಮಾಡಿ ಎಕ್ಸ್ ನಥಿಂಗ್ ಬಟ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಇದನ್ನು ರೀಪ್ಲೇಸ್ ಮಾಡಿ ನಾವು ಇಲ್ಲಿ ಹೋಗಿ ಏನಾಗುತ್ತೆ, ರಿಪ್ಲೇಸ್ಡ್ ಬೈ ಹ್ಯಾಲೋಜಿನನ್ನು ರಿಪ್ಲೇಸ್ ಮಾಡಿದರೆ ನಾವು ಅದನ್ನು ಏನಂತ ಕರಿತೀವಿ, ಹ್ಯಾಲೋ ಆಲ್ಕೇನ್ಸ್ ಅಂತ ನಾವು ಕರಿತೀವಿ. ಹ್ಯಾಲೋ ಆಲ್ಕೇನ್ಸ್ ನಥಿಂಗ್ ಬಟ್ ದೀಸ್ ಆರ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ದ ರಿಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಫ್ರಮ್ ಆಲ್ಕೇನ್ ಬೈ ಹ್ಯಾಲೋಜಿನ್ ಏನು ಮಾಡುತ್ತೆ, ಇಲ್ಲಿ ರೀಪ್ಲೇಸ್ ಮಾಡುತ್ತೆ. ಇವಾಗ ಎಕ್ಸಾಂಪಲ್ಸ್ ನೋಡೋಣ ಕೆಲವೊಂದು. ಇಲ್ಲಿ ನೋಡಿ,
ಬ್ರೋಮೋಮೀಥೇನ್ ಕೊಟ್ಟಿದ್ದಾರೆ. ಓಕೆ, ಬ್ರೋಮೋಮೀಥೇನಲ್ಲಿ ಇಲ್ಲಿ ನೋಡಿ BR ಇದೆ, BR ಇದೆ. ಇಲ್ಲಿ ಒಂದು ಕಾರ್ಬನ್ ಆಟಮ್ ಇದೆ, ದಟ್ ಈಸ್ 3 H ಇದೆ. ದಟ್ಸ್ ವೇ ದಿಸ್ ಇಸ್ ದ ಮಿಥೈಲ್ ಗ್ರೂಪ್, ದಿಸ್ ಇಸ್ ದ ಬ್ರೋಮಿನ್, ದಟ್ ಈಸ್ ಬ್ರೋಮೋಮೀಥೇನ್ ಆಗುತ್ತೆ. ಇಲ್ಲಿ 2 ಕಾರ್ಬನ್ ಇದೆ, 2 ಕಾರ್ಬನ್ ಇದ್ದರೆ ಇತ್ತು ಬರುತ್ತೆ, ಎಲ್ಲವೂ ಸಿಂಗಲ್ ಬಾಂಡ್ ಇದ್ದರೆ ಏನು ಬರುತ್ತೆ, ಇಲ್ಲಿ Cl ಇದೆ, ನಥಿಂಗ್ ಬಟ್ ಕ್ಲೋರೋ ಈಥೇನ್. ಇಲ್ಲಿ ಅಯೋಡೋಪ್ರೋಪೇನ್ ಕೊಟ್ಟಿದ್ದಾರೆ, ಮೀನ್ಸ್ ಇಲ್ಲಿ ಅಯೋಡಿನ್ ಇದೆ. ಇಲ್ಲಿ ನಮಗೆ 3 ಕಾರ್ಬನ್ ಆಟಮ್ಸ್ ಇದೆ, ದಟ್ಸ್ ವೇ ಪ್ರೋಪ್ ಬರುತ್ತೆ, ಎಲ್ಲವೂ ಸಿಂಗಲ್ ಬಾಂಡ್ ಇರೋ ಕಾರಣ ANE ಅನ್ನು ಆ್ಯಡ್ ಮಾಡ್ತೀವಿ ನಾವು, ದಟ್ಸ್ ವೇ ಅಯೋಡೋಪ್ರೋಪೇನ್ ಬರುತ್ತೆ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಹ್ಯಾಲೋ ಆಲ್ಕೇನ್ಸ್. ಓಕೆ, ವಾಟ್ ಈಸ್ ಮೀನ್ ಬೈ ಹ್ಯಾಲೋ ಅರೀನ್ಸ್? ಹ್ಯಾಲೋ ಅರೀನ್ಸ್ ಅಂದರೆ ಏನು? ಇವಾಗ ಹ್ಯಾಲೋ ಆಲ್ಕೇನ್ಸ್ ನೋಡಿದ್ವಿ ನಾವು. ಹ್ಯಾಲೋ ಆಲ್ಕೇನ್ಸಲ್ಲಿ ಏನಾಗುತ್ತೆ, ಆಲ್ಕೇನ್ ನಲ್ಲಿ H ರಿಪ್ಲೇಸ್ ಆಗಿ ನಮಗೆ ಹೈಡ್ರೋಜನ್ ರೀಪ್ಲೇಸ್ ಆಗಿ ಏನಾಗುತ್ತೆ, ಹ್ಯಾಲೋಜಿನ್ ಅಟ್ಯಾಚ್ ಆಗುತ್ತೆ. ಬಟ್ ಹ್ಯಾಲೋ ಅರೀನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಫ್ 1 or more hydrogen is displaced and halogen in an aromatic ring, the product is called as haloarenes. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಬೆನ್ಸಿನ್ ಇದೆ ಅಂತ ತಿಳ್ಕೊಳ್ಳಿ, ದಿಸ್ ಇಸ್ ಒನ್ ಆಫ್ ದ ಬೆನ್ಸಿನ್. ಬೆನ್ಸಿನಲ್ಲಿ ಒನ್ ಆಫ್ ದ ಹೈಡ್ರೋಜನ್ ಏನು ಮಾಡುತ್ತೆ, ಇಲ್ಲಿ ರೀಪ್ಲೇಸ್ ಆಗುತ್ತೆ. ಒನ್ ಆಫ್ ದ ಹೈಡ್ರೋಜನ್ ಹೊರಗಡೆ ಹೋಯಿತು ಅಂತ ಹೇಳಿದ್ರೆ ಅದರಲ್ಲಿ ಹ್ಯಾಲೋಜಿನ್ ಆ್ಯಡ್ ಆದರೆ ಏನಾಗುತ್ತೆ, ನಮಗೆ ಹ್ಯಾಲೋ ಅರೀನ್ಸ್ ಆಗುತ್ತೆ. ದಿಸ್ ಬೆನ್ಸಿನ್ ಈಸ್ ಒನ್ ಆಫ್ ದ ಆರೋಮ್ಯಾಟಿಕ್ ಕಾಂಪೌಂಡ್. ಈ ಆರೋಮ್ಯಾಟಿಕ್ ಕಾಂಪೌಂಡ್ ಆಗಿರೋ ಕಾರಣ ಇದರಲ್ಲಿ H ಹೊರಗಡೆ ಹೋಗುತ್ತೆ ಆ್ಯಂಡ್ ಹ್ಯಾಲೋಜಿನ್ ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಆಗುತ್ತೆ. ಆವಾಗ ಅದು ಆರೋಮ್ಯಾಟಿಕ್ ಕಾಂಪೌಂಡಿಂದ ಏನಾಗುತ್ತೆ, ಹ್ಯಾಲೋ ಅರೀನ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ ಈ ಚಾಪ್ಟ್ರಲ್ಲಿ ಫರ್ದರ್ ನೋಡ್ತಾ ಹೋಗೋಣ. ಓಕೆ, ಇವಾಗ ಇಲ್ಲಿ ನೋಡಿ, ಇಂಪಾರ್ಟೆನ್ಸ್ ಆಫ್ ಹ್ಯಾಲೋಜಿನ್ ಡಿರೈವೇಟಿವ್. ಹ್ಯಾಲೋಜಿನ್ ಅಟ್ಯಾಚ್ ಆಗಿರ್ತಕ್ಕಂತಹ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಏನೇನಿದೆ ಅದರ ಇಂಪಾರ್ಟೆಂಟ್ ಏನು, ಎಲ್ಲೆಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಇವಾಗ ಹ್ಯಾಲೋ ಡಿರೈವೇಟಿವ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಮೆನಿ ಇಂಪಾರ್ಟೆಂಟ್ ಮ್ಯಾನ್ಕೈಡ್ಸ್. ಅಂದರೆ ಬಹಳ ಕ್ಯಾಟಗರೀಸಲ್ಲಿ ಬಹಳ ಇಂಡಸ್ಟ್ರಿಯಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಹ್ಯಾಸ್ ಎ ಸಾಲ್ವೆಂಟ್ ಫಾರ್ ನಾನ್ ಪೋಲಾರ್ ಕಾಂಪೌಂಡ್ಸ್. ನಾನ್ ಪೋಲಾರ್ ಕಾಂಪೌಂಡ್ಸ್ ಅಂತ ಹೇಳಿದರೆ ಯಾವ ಒಂದು ಕಾಂಪೌಂಡಲ್ಲಿ ಪೋಲ್ಸ್ ಕ್ರಿಯೇಟ್ ಆಗಬಾರ್ದು. ಪೋಲ್ಸ್ ಕ್ರಿಯೇಟ್ ನಥಿಂಗ್ ಬಟ್ ಅಲ್ಲೇನಾಗಿರಬೇಕು ಅಂತ ಹೇಳಿದರೆ ಡೈಪೋಲ್ ಮೂಮೆಂಟ್ 0 ಇರಬೇಕು. ಓಕೆ, ಎಲ್ಲಿ ನಮಗೆ ಡೈಪೋಲ್ ಮೂಮೆಂಟ್ 0 ಬರುತ್ತೋ, ಓಕೆ, ಡೈಪೋಲ್ ಮೂಮೆಂಟ್ 0 ಬರುತ್ತೋ, ನಥಿಂಗ್ ಬಟ್ ಮ್ಯೂ ಇಸ್ ಈಕ್ವಲ್ ಟು 0. ಎಲ್ಲಿ ಡೈಪೋಲ್ ಮೂಮೆಂಟ್ 0 ಇರುತ್ತೋ ಅದನ್ನು ನಾನ್ ಪೋಲಾರ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಮೀನ್ಸ್ ಅಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸು ಕೂಡ 0 ಇರುತ್ತೆ. ಹಾಗಾದರೆ ಅಲ್ಲಿ ಪೋಲ್ಸ್ ಕ್ರಿಯೇಟ್ ಆಗೋದಿಲ್ಲ, ದಟ್ಸ್ ವೈ ಡೈಪೋಲ್ ಮೂಮೆಂಟ್ ಈಸ್ 0 ಆಗಿರುತ್ತೆ. ಇವಾಗ ಇಲ್ಲಿ ಸಾಲ್ವೆಂಟ್ ಆಗಿ ನಾವು ಯೂಸ್ ಮಾಡ್ತೀವಿ, ನಾನ್ ಪೋಲಾರ್ ಕಾಂಪೌಂಡ್ಸ್ ಅಲ್ಲಿ ಹ್ಯಾಸ್ ಎ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ವಾಟ್ ಯು ಮೀನ್ ಬೈ ಸಾಲ್ವೆಂಟ್? ಸಾಲ್ವೆಂಟ್ ಈಸ್ ಎ ಮೇಜರ್ ಕಾಂಪೋನೆಂಟ್ ಇನ್ ಎ ಸೊಲ್ಯೂಷನ್ ಅಲ್ಲಿ ಯಾವುದು ಮೇಜರ್ ಕಾಂಪೋನೆಂಟ್ ಇರುತ್ತೋ ಅದನ್ನು ಸಾಲ್ವೆಂಟ್ ಅಂತ ಕರಿತೀವಿ. ಹೀಗೆ ಇವಾಗ ಯೂನಿವರ್ಸಲ್ ಸಾಲ್ವೆಂಟ್ ಈಸ್ ವಾಟರ್ ಕೂಡ ನಾವು ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರೀನ್ಸ್ ಕೂಡ ನಾವೇನು ಮಾಡ್ತೀವಿ, ಹ್ಯಾಸ್ ಎ ಸಾಲ್ವೆಂಟ್ ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಫರ್ದರ್ ನೆಕ್ಸ್ಟ್ ಏನೇನು ಇದರ ಯೂಸಸ್ ಇದೆ ನಾವು ಅದನ್ನು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ನಾವು ಫಸ್ಟ್ ನಾವು ಮೆಡಿಸಿನ್ಸಲ್ಲಿ ನಾವು ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೆಡಿಸಿನ್ಸ್, ಓಕೆ, ಡ್ರಗ್ಸ್ ಅಂತಲೂ ನಾವು ಕರಿತೀವಿ ಮೆಡಿಸಿನ್ಸನ್ನು. ಈ ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲೂ ಕೂಡ ರಿಸರ್ಚ್ ಅನಾಲಿಸಿಸಲ್ಲೂ ಕೂಡ ಈ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರೀನ್ಸನ್ನು ನಾವು ಬಹಳ ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಂಡ್ ನವೇಡೇಸ್ ಆಲ್ ಡ್ರಗ್ಸ್, ಆಲ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಆಲ್ ಇಂಜೆಕ್ಷನ್ಸ್ ಆಗಿರ್ಬೋದು, ಓಕೆ, ಇವೆಲ್ಲದರಲ್ಲೂ ಕೂಡ ನಾವು ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರೀನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸೆಕೆಂಡ್, ದಟ್ ಈಸ್ ಇಲ್ಲಿ ನಿಮಗೆ ಮೆಡಿಸಿನ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಟೈಫಾಯ್ಡ್ ಫೀವರ್, ಟೈಫಾಯ್ಡ್ ಮಾಡಿಸ್ಬೇಕು, ಓಕೆ, 5 days ಗ್ಲೂಕೋಸ್ ಹಾಕಿಸ್ಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ. ಟೈಫಾಯ್ಡಿಗೆ ದಟ್ ಈಸ್ ಕ್ಲೋರಾಂಫಿನಿಕಾಲ್ ಅಂತಕ್ಕಂಥ ಒಂದು, ಇಲ್ಲಿ ನಾವೇನು ಮಾಡ್ತೀವಿ, ದಟ್ ಈಸ್ ಕ್ಲೋರೋಫಿನಿಕಾಲ್ ಅಂತಕ್ಕಂತಹ ಒಂದು ಕೆಮಿಕಲ್ ಇದೆ. ಆ ಕೆಮಿಕಲ್ ಈಸ್ ಆಲ್ಸೋ ಎ ಹ್ಯಾಲೋಜಿನ್ ರಿಲೇಟೆಡ್ ಕಾಂಪೌಂಡ್. ಆ ಕಾಂಪೌಂಡನ್ನು ನಾವು ಈ ಇಂಜೆಕ್ಷನ್ಸಲ್ಲಿ, ಟ್ಯಾಬ್ಲೆಟ್ಸಲ್ಲಿ ಯೂಸ್ ಮಾಡ್ತೀವಿ. ದಟ್ ಈಸ್ ಯಾವುದರಲ್ಲಿ, ಯಾವ ಟ್ರೀಟ್ಮೆಂಟಲ್ಲಿ ಇದನ್ನು ಯೂಸ್ ಮಾಡ್ತೀವಿ, ಟೈಫಾಯ್ಡ್ ಫೀವರ್ ಏನು ಬರುತ್ತಲ್ವ, ಆ ಟೈಫಾಯ್ಡ್ ಫೀವರಲ್ಲಿ ನಾವು ಇದನ್ನು ಹ್ಯಾಸ್ ಎ ಮೇಜರ್ ರಿಯೇಜೆಂಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಾವು ಫರ್ದರ್ ಇದರ ಸ್ಟ್ರಕ್ಚರ್ ಕೂಡ ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ನೋಡ್ಕೊಳ್ಳಿ, ನಮಗೆ ಇದರಲ್ಲಿ ಹ್ಯಾಲೋಜಿನ್ಸ್ ಎಷ್ಟಿದೆ, ದಟ್ ಈಸ್ ಇಲ್ಲಿ ನೋಡಿ, ಇಲ್ಲೂ ಕೂಡ ಹ್ಯಾಲೋಜಿನ್ ಇದೆ. ಓಕೆನಾ, ಈ ಹ್ಯಾಲೋಜಿನ್ ರಿಲೇಟೆಡ್ ಕಾಂಪೌಂಡ್ಸ್ ದಟ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟ್ಯಾಬ್ಲೆಟ್ಸ್ ದಟ್ ರಿಲೇಟೆಡ್ ಟು ದ ಕ್ಯೂರಿಂಗ್ ಆಫ್ ಟೈಫಾಯ್ಡ್ ಕ್ಯೂರಿಂಗಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಫರ್ದರ್ ನಾವು ನೋಡ್ತಾ ಹೋದರೆ ದಟ್ ಈಸ್ ಕ್ಲೋರೋಕ್ವೀನ್ ಅಂತಕ್ಕಂಥದ್ದು ಮೆಡಿಸಿನ್ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಮಲೇರಿಯಾ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ದಟ್ ಈಸ್ ಕ್ಲೋರೋಕ್ವೀನ್ ಅಂತಕ್ಕಂತಹ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ. ಆ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಆಲ್ಸೋ ಹ್ಯಾಲೋಜಿನ್ ರಿಲೇಟೆಡ್ ಕಾಂಪೌಂಡ್. ಇಲ್ಲಿ ನೋಡಿ ನಿಮಗೆ ಹ್ಯಾಲೋಜಿನ್ ಕಾಣ್ತಾ ಇದೆ, Cl, ಇದು ಕೂಡ ಒಂದು ಹ್ಯಾಲೋಜಿನ್ ರಿಲೇಟೆಡ್ ಕಾಂಪೌಂಡ್. ಈ ಕಾಂಪೌಂಡ್
ನಾವು ಮಲೇರಿಯಾ ಟ್ರೀಟ್ಮೆಂಟಲ್ಲಿ ಕೂಡ ಯೂಸ್ ಮಾಡ್ತೀವಿ. ಆ್ಯಂಡ್ ನಾಲ್ಕನೇದು ನೋಡಿ, ಫ್ಲೋರಿನೇಟೆಡ್ ಕಾಂಪೌಂಡ್ಸ್ ಆರ್ ಬೀಯಿಂಗ್ ಡೆವಲಪ್ಡ್ ಹ್ಯಾಸ್ ಎ ಬ್ಲಡ್ ಸಬ್ಸ್ಟಿಟ್ಯೂಟ್ ಇನ್ ಸರ್ಜರಿ. ಓಕೆ, ಕ್ಲೋರೋ ರಿಲೇಟೆಡ್ ಕಾಂಪೌಂಡ್ಸ್ ಏನೇನಿದೆ ಆ ಕಾಂಪೌಂಡ್ಸು ಇನ್ ಕೇಸ್ ನಮ್ಮ ಬಾಡಿ ಒಳಗಡೆ ಸರ್ಜರಿನಲ್ಲಿ ಬಹಳನೇ ನಮಗೆ ಬ್ಲಡ್ ಬೇಕು ಅಂತ ಹೇಳಿದರೆ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಬ್ಲಡ್ ಸಬ್ಸ್ಟಿಟ್ಯೂಯೆಂಟ್ ಆಗಿ ಈ ಹ್ಯಾಲೋಜಿನ್ ರಿಲೇಟೆಡ್ ಕಾಂಪೌಂಡ್ಸನ್ನು ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಾಗ ಬ್ಲಡ್ ಹಾಕಿದ್ದಾರೆ. ಈ ಬ್ಲಡ್ ಇನ್ ಕೇಸ್ ನಮಗೆ ಸರ್ಜರಿ ಟೈಮಲ್ಲಿ ಬಹಳ ಬ್ಲಡ್ ಬೇಕಾಗುತ್ತೆ, ಆ ಟೈಮಲ್ಲಿ ಬ್ಲಡ್ ಏನಾದರೂ ನಮಗೆ ಸಿಗಲಿಲ್ಲ ಅಂತ ಹೇಳಿದರೆ ಈ ಬ್ಲಡ್ ಸಬ್ಸ್ಟಿಟ್ಯೂಯೆಂಟ್ ಆಗಿ ನಾವು ಇದು ಫ್ಲೋರಿನೇಟೆಡ್ ಕಾಂಪೌಂಡ್ಸ್ ಅನ್ನು ನಾವು ಬಹಳ ಜಾಸ್ತಿ ನವೇಡೇಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಯೂಸಸ್ ಆಫ್ ಹ್ಯಾಲೋಜಿನ್ಸ್. ಓಕೆ, ಹ್ಯಾಲೋಜಿನ್ ರಿಲೇಟೆಡ್ ಕಾಂಪೌಂಡ್ಸ್. ಫಿಫ್ತ್ ಯೂಸ್ ಏನು ಅಂತ ಹೇಳಿದರೆ, ಹ್ಯಾಲೋಥೇನ್ ಅಂತಕ್ಕಂಥ ಒಂದು ಆರ್ಗ್ಯಾನಿಕ್ ಕಾಂಪೌಂಡನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಅನಿಸ್ಥೀಶಿಯಾ ಕೊಡ್ತಾರೆ ಅಲ್ವಾ, ಅಂದರೆ ನಮಗೆ ಮಂದ ಆಗೋದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದರೆ ಅನಿಸ್ಥೀಶಿಯಾವನ್ನು ಕೊಡ್ತಾರೆ ಬಿಫೋರ್ ಆಪರೇಷನ್. ಯಾಕೆ ಅಂತ ಹೇಳಿದರೆ ಅವರಿಗೆ ನೋವಾಗಬಾರ್ದು ಅಂತ ಹೇಳಿ ಅನಿಸ್ಥೀಶಿಯಾವನ್ನು ಕೊಡ್ತಾರೆ. ಈ ಅನಿಸ್ಥೀಶಿಯಾದಲ್ಲೂ ಕೂಡ ಈ ಹ್ಯಾಲೋಜಿನ್ ರಿಲೇಟೆಡ್ ಕಾಂಪೌಂಡ್ಸ್ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇಲ್ಲಿ ನಾವು ನೋಡ್ಬೋದು ಹ್ಯಾಲೋಥೇನ್ ಅಂತಕ್ಕಂತಹ ಒಂದು ಕಾಂಪೌಂಡ್, ಇದರಲ್ಲಿ ಕೂಡ ನೋಡಿ ಎಷ್ಟು 1 2 3 4 ಓಕೆ 5 ಹ್ಯಾಲೋಜಿನ್ಸ್ ಅನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ದಟ್ಸ್ ವೇ ಈ ಹ್ಯಾಲೋಜಿನ್ ರಿಲೇಟೆಡ್ ಕಾಂಪೌಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟುವರ್ಡ್ಸ್ ದ ಸರ್ಜರಿ. ಓಕೆ, ಅನಿಸ್ಥೀಶಿಯಾದಲ್ಲಿ ಕೂಡ ನಾವು ಈ ಹ್ಯಾಲೋಥೇನ್ ಅಂತಕ್ಕಂತಹ ಕಾಂಪೌಂಡನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ ಅವರಿಗೆ ಯಾವುದೇ ತರಹದ ನೋವು ಆಗಬಾರ್ದು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ನಿಮಗೆ ವೆರಿ ಇಂಪಾರ್ಟೆಂಟ್ ಯೂಸ್ ಹೇಳಿದ್ದಾರೆ. ದಟ್ ಈಸ್ ಇಲ್ಲಿ ನೋಡಿ, ಥೈರಾಕ್ಸಿನ್ ಅಂತಕ್ಕಂತಹ ಒಂದು ಕಾಂಪೌಂಡ್ ಇದೆ. ಥೈರಾಯ್ಡ್ ಅಂತ ಕೇಳಿದ್ದೀರಾ ತಾನೇ ನೀವು, ಎಲ್ಲರಿಗೂ ಕಾಮನ್ ಆಗಿದೆ ನವೇಡೇಸಲ್ಲಿ. ಥೈರಾಯ್ಡ್ ಬಂದಿದೆ ಅಂತ ಹೇಳ್ತೀವಿ. ಥೈರಾಯ್ಡ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಥೈರಾಕ್ಸಿನ್ ಅಂತಕ್ಕಂತಹ ಒಂದು ಕಾಂಪೌಂಡನ್ನು ಈ ಥೈರಾಯ್ಡ್ ಯಾರ್ಯಾರಿಗೆ ಬಂದಿರುತ್ತೆ ಅವರಿಗೆ ಟ್ರೀಟ್ಮೆಂಟಲ್ಲಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಥೈರಾಕ್ಸಿನ್ ಅಂತಕ್ಕಂತಹ ಒಂದು ಈ ಕೆಮಿಕಲ್ ಕಾಂಪೌಂಡನ್ನು ಸ್ಟ್ರಕ್ಚರನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ನೋಡ್ಕೊಳ್ಳಿ, ನಮಗೆ ಇಲ್ಲಿ ಅಯೋಡಿನ್ಸ್ ಇದೆ, ನಥಿಂಗ್ ಬಟ್ ಇಲ್ಲಿ ಹ್ಯಾಲೋಜಿನ್ಸ್ ಇದೆ. ಈ ಹ್ಯಾಲೋಜಿನ್ಸ್ ರಿಲೇಟೆಡ್ ಕಾಂಪೌಂಡ್ ಥೈರಾಕ್ಸಿನ್ ಅಂತಕ್ಕಂತಹ ಕಾಂಪೌಂಡ್ ನಾವು ಟ್ರೀಟ್ಮೆಂಟ್ ಆಫ್ ಥೈರಾಯ್ಡ್ ಯಾರಿಗೆ ಬಂದಿರುತ್ತೆ ಅದರ ಟ್ರೀಟ್ಮೆಂಟಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಥೈರಾಯ್ಡ್ ಗ್ಲ್ಯಾಂಡ್ ಏನಿರುತ್ತೆ ಇದು ದಪ್ಪ ಆಗ್ತಾ ಹೋಗುತ್ತೆ. ಈ ದಪ್ಪ ಆಗೋದನ್ನು ನಾವೇನಂತ ಕರಿತೀವಿ, ಥೈರಾಯ್ಡ್ ಅಂತ ಹೇಳಿ ಕರಿತೀವಿ. ಇವಾಗ ನಾರ್ಮಲ್ ಮನುಷ್ಯನಿಗೆ ಅದು ಈ ಥರ ಕಾಣ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ನಾವು ಅಯೋಡೈಸ್ಡ್ ಸಾಲ್ಟ್ ಇದರ ಕೂಡ ದಟ್ ಈಸ್ ಅಯೋಡಿನ್ ಇದರಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಮೀನ್ಸ್ ಒನ್ ಆಫ್ ದ ಹ್ಯಾಲೋಜಿನ್ ಇದರಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ದಟ್ಸ್ ವೇ ನಾವು ಈ ಥೈರಾಕ್ಸಿನ್ ಅಂತಕ್ಕಂತಹ ಕಾಂಪೌಂಡನ್ನು ನಾವು ಟ್ರೀಟ್ಮೆಂಟ್ ಆಫ್ ಥೈರಾಯ್ಡ್ ಅಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಹ್ಯಾಸ್ ಎ ಸ್ಟಾರ್ಟಿಂಗ್ ಮೆಟೀರಿಯಲ್ ಫಾರ್ ದ ಸಿಂಥಸಿಸ್ ಆಫ್ ಮೆನಿ ಕಾಂಪೌಂಡ್ಸ್. ಓಕೆ, ಬಹಳಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪ್ರಿಪ್ರೇಷನಲ್ಲಿ ಕೂಡ ನಾವು ಈ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರಿನ್ಸನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಪ್ರಿಪ್ರೇಷನಲ್ಲಿ ಆಗಿರ್ಬೋದು, ಆಲ್ಕೇನ್ಸ್ ಪ್ರಿಪ್ರೇಷನಲ್ಲಿ ಆಗಿರ್ಬೋದು, ಸಿಯಾನೈಡ್ಸ್ ಪ್ರಿಪ್ರೇಷನಲ್ಲಿ ಆಗಿರ್ಬೋದು, ಆ್ಯಂಡ್ ನೆಕ್ಸ್ಟ್ ಐಸೋಸಿಯಾನೈಡ್ಸ್, ಅಮೈನ್ಸ್, ನೈಟ್ರೋ ಆಲ್ಕೇನ್ಸ್, ಇವೆಲ್ಲ ಪ್ರಿಪ್ರೇಷನ್ಸಲ್ಲೂ ಕೂಡ ನಾವು ಈ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರಿನ್ಸನ್ನು ನಾವು ನವೇಡೇಸ್ ಯೂಸ್ ಮಾಡ್ತಾ ಇದ್ದೀವಿ. ಹ್ಯಾಸ್ ಎ ಇಂಡಸ್ಟ್ರಿಯಲ್ ಪರ್ಪಸ್ ಆಗಿರ್ಬೋದು, ಇನ್ ದ ಲ್ಯಾಬ್ರೇಟರಿ ಪರ್ಪಸಸ್ ಆಗಿರ್ಬೋದು, ಕಮರ್ಷಿಯಲ್ ಪರ್ಪಸಸ್ ಆಗಿರ್ಬೋದು, ಇವೆಲ್ಲ ಪರ್ಪಸಸ್ಗೆ ನಾವು ಈ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರಿನ್ಸನ್ನು ನಾವು ನವೇಡೇಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಇಷ್ಟೆಲ್ಲ ಯೂಸಸ್ ಆಯಿತು. ಇವಾಗ ನೆಕ್ಸ್ಟ್ ನಾವು ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರಿನ್ಸ್ ನೋಡೋಣ. ನಾವು ಹೇಗೆ ಈ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರಿನ್ಸನ್ನು ನಾವು ಕ್ಲಾಸಿಫೈ ಮಾಡಿದ್ದೀವಿ ಅಂತ ಹೇಳಿ. ಓಕೆ, ಇದರಲ್ಲಿ ಬಹಳಷ್ಟು ಕ್ಲಾಸಿಫಿಕೇಶನ್ಸ್ ನಾವು ನೋಡ್ಬೋದು. ಇವಾಗ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋಜಿನ್ ಡಿರೈವೇಟಿವ್ ಅನ್ನು ನೋಡ್ತಾ ಹೋಗೋಣ. ದಟ್ ಈಸ್ ಫಸ್ಟ್ ಒನ್ ಈಸ್ ಮಾನೋಹ್ಯಾಲೋ ಆಲ್ಕೇನ್. ಓಕೆ, ಮಾನೋಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಮಾನೋ ನಥಿಂಗ್ ಬಟ್ ಇಲ್ಲಿ ನಾವೇನಂತ ಕರಿತೀವಿ ಅಂತ ಹೇಳಿದರೆ, ಓಕೆ, ಇಲ್ಲಿ ಮೋನೋ ಅಂತ ಹೇಳಿದರೆ ದಟ್ ಈಸ್ ಇದರ ಮೀನಿಂಗ್ ಏನು, ಒನ್ ಅಂತ ಹೇಳಿ. ಒನ್ ಹ್ಯಾಲೋಜಿನ್ ಏನಾದರೂ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಮನೋಹ್ಯಾಲೋ ಆಲ್ಕೇನ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ಆರ್ ದ ಎಕ್ಸಾಂಪಲ್ಸ್? ದಟ್ ಈಸ್ ಕ್ಲೋರೋ ಈಥೇನ್, ಕ್ಲೋರೋಬೆನ್ಸಿನ್. ಇದರಲ್ಲಿ ನೋಡಿ ಒಂದೇ ಒಂದು ಹ್ಯಾಲೋಜಿನ್ ಅಟ್ಯಾಚ್ ಆಗಿದೆ. ದಟ್ಸ್ ವೈ ಇದನ್ನು ನಾವೇನಂತ ಕರಿತೀವಿ, ಮೋನೋಹ್ಯಾಲೋ ಡೆರಿವೇಟಿವ್ ಅಥವಾ ಮೋನೋಹ್ಯಾಲೋ ಆಲ್ಕೇನ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ನಾವು ಬೇರೆ ಬೇರೆ ಎಕ್ಸಾಂಪಲ್ಸನ್ನು ಇಲ್ಲಿ ನೋಡೋಣ. ಡೈ ಹ್ಯಾಲೋ ಡಿರೈವೇಟಿವ್ಸ್ ಇದೆ, ಟ್ರೈ ಹ್ಯಾಲೋ ಡಿರೈವೇಟಿವ್ಸ್ ಇದೆ. ಮೋರ್ ದೆನ್ 3 ಡಿರೈವೇಟಿವ್ಸ್ ಇದ್ದರೆ ಅದನ್ನು ಪಾಲಿಹ್ಯಾಲೋಜಿನ್ ಕಾಂಪೌಂಡ್ಸ್ ಅಂತಲೂ ಕೂಡ ನಾವು ಕರಿತೀವಿ. ನೋಡಿ, ಡೈ ಹ್ಯಾಲೋ ಡಿರೈವೇಟಿವ್ಸ್ ಅಲ್ಲಿ ಏನಾಗಿರುತ್ತೆ, ದ ಹ್ಯಾಲೋ ಆಲ್ಕೇನ್ಸ್ ವಿಚ್ ಕಂಟೈನ್ಸ್ 2 ಹ್ಯಾಲೋಜಿನ್ ಆಟಮ್ಸ್. 2 ಹ್ಯಾಲೋಜಿನ್ ಆಟಮ್ಸ್ ಇದ್ದರೆ ಅದನ್ನು ಡೈ ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ದಟ್ ಈಸ್ 1,3. ಓಕೆ, ಡೈಕ್ಲೋರೋಬ್ಯೂಟೇನ್ ಕೊಟ್ಟಿದ್ದಾರೆ ಇಲ್ಲಿ. 1,3 ಡೈಕ್ಲೋರೋಬ್ಯೂಟೇನ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಡೈ ಹ್ಯಾಲೋ ಆಲ್ಕೇನ್ಸ್. ಆ್ಯಂಡ್ ಇಲ್ಲಿ ನಿಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ನಾವು ಹೇಳೋದಾದರೆ ದಟ್ ಈಸ್ 1,3 ಡೈಬ್ರೋಮೋಬೆನ್ಸಿನ್. ಓಕೆ, ದಿಸ್ ಈಸ್ ದ 1,3. ವಾಟ್ ಯು ಮೀನ್ ಬೈ ದಿಸ್ 1,3 ಅಂತ ಹೇಳಿದರೆ, ಇಲ್ಲಿ 1,3 ಅಂತ ಹೇಳಿದರೆ ದಟ್ ಈಸ್ ದ ಪೊಸಿಷನ್ ಆಫ್ ಬಿ ಆರ್. ಮೀನ್ಸ್ ಇಲ್ಲಿ ಬಿ ಆರ್ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್. ಫಸ್ಟ್ ಪೊಸಿಷನಲ್ಲೂ ಬಿ ಆರ್ ಇದೆ, ಥರ್ಡ್ ಪೊಸಿಷನಲ್ಲೂ ಇಲ್ಲಿ ಬಿ ಆರ್ ಇದೆ. ದಟ್ಸ್ ವೈ ನಾವು ಏನಂತ ಕರಿತೀವಿ, ಅದನ್ನು 1,3 ಅಂತ ಕರಿತೀವಿ. 1,3 ಡೈಬ್ರೋಮೋ ಬೆನ್ಸಿನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಫರ್ದರ್ ಕ್ಲಾಸಿಫಿಕೇಶನ್ಸ್ ಅನ್ನು ನಾವು ನೋಡ್ತಾ ಹೋಗೋಣ.
ಓಕೆ, ಡೈಹ್ಯಾಲೋ ಡಿರೈವೇಟಿವ್ಸ್ಗೆ ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ನಿಮಗೆ ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ 1 ಡೈಹ್ಯಾಲೋ ಆಲ್ಕೇನ್ಸ್, ಓಕೆ 1 ಡೈಹ್ಯಾಲೋ ಆಲ್ಕೇನ್ ಆ್ಯಂಡ್ ಇಲ್ಲಿ ನಿಮಗೆ 1 ಡೈಕ್ಲೋರೋ ಈಥೇನ್. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ಇಲ್ಲಿ ಡೈಬ್ರೋಮೋ ಈಥೇನ್ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಡೈಹ್ಯಾಲೋ ಆಲ್ಕೇನ್ಸ್ಗೆ ಎಕ್ಸಾಂಪಲ್ಸ್. ಓಕೆ, ಟ್ರೈ ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಏನಾಗಿರುತ್ತೆ? ಟ್ರೈ ನಥಿಂಗ್ ಬಟ್ 3. ಟ್ರೈ ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ದ ಹ್ಯಾಲೋ ಆಲ್ಕೇನ್ಸ್ ವಿಚ್ ಕಂಟೇನ್ಸ್ 3 ಹ್ಯಾಲೋಜಿನ್ ಆಟಮ್ಸ್, 3 ಹ್ಯಾಲೋಜಿನ್ ಆಟಮ್ ಇರತಕ್ಕಂತಹ ಆಲ್ಕೇನ್ಸ್ ಅನ್ನು ನಾವೇನಂತ ಕರಿತೀವಿ? ಟ್ರೈ ಹ್ಯಾಲೋ ಆಲ್ಕೇನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ ಟ್ರೈ ಹ್ಯಾಲೋ ಆಲ್ಕೇನ್ಸ್ಗೆ 2, 3, 4 ಟ್ರೈಕ್ಲೋರೋಪೆಂಟೇನ್ ಅಂತ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ನಾವು ಪೊಸಿಷನ್ಸ್ ಅನ್ನು ನೋಡಬೇಕಾಗುತ್ತೆ. ದಟ್ ಈಸ್ ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಪೊಸಿಷನ್. ಇಲ್ಲಿ ನೋಡಿ ಸೆಕೆಂಡ್ ಪೊಸಿಷನ್ಗೂ ಹ್ಯಾಲೋಜಿನ್ ಇದೆ, ಥರ್ಡ್ ಪೊಸಿಷನ್ಗೂ ಹ್ಯಾಲೋಜಿನ್ ಇದೆ ಆ್ಯಂಡ್ ಫೋರ್ತ್ ಕಾರ್ಬನ್ಗೂ ಕೂಡ ನಮಗೆ ಹ್ಯಾಲೋಜಿನ್ ಇದೆ. ದಟ್ಸ್ ವೈ 2, 3, 4 ಟ್ರೈಕ್ಲೋರೋಪೆಂಟೇನ್ ಅಂತ ನಾವು ಇದನ್ನು ಕರಿತೀವಿ. ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಟ್ರೈ ಹ್ಯಾಲೋ ಆಲ್ಕೇನ್ಸ್. ಓಕೆ, ಅದೇ ಥರ ಆರ್ಗ್ಯಾನಿಕ್ ಕಾಂಪೌಂಡಲ್ಲೂ ಕೂಡ ನಿಮಗೆ ಪೊಸಿಷನ್ ವೈಸ್ ನಾವು ಕ್ಲಾಸಿಫಿಕೇಶನ್ ಅನ್ನು ಹೇಳಿದ್ದೀವಿ. ಓಕೆ, ನೆಕ್ಸ್ಟ್ ಕಾಂಪೌಂಡ್ಸ್ ಕಂಟೈನಿಂಗ್ sp3 CX ಬಾಂಡ್ ಅಂತ ಹೇಳಿದರೆ ಇಲ್ಲಿ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಏನಾದರೂ ಹ್ಯಾಲೋಜಿನ್ ಅಟ್ಯಾಚ್ ಆದರೆ ಅದರಲ್ಲಿ ನಾವು ಯಾವ್ಯಾವ ಥರ ಟೈಪ್ಸನ್ನು ಕ್ಲಾಸಿಫಿಕೇಶನನ್ನು ನೋಡಬಹುದು ಅಂತ ಹೇಳಿ. ಇದರಲ್ಲಿ ನೋಡಿ ಆಲ್ಕೈಲ್ ಹ್ಯಾಲೈಡ್ ಇದೆ. ಫಸ್ಟ್ ಒನ್ ಆಫ್ ದ ಎಕ್ಸಾಂಪಲ್ ಈಸ್ ಆಲ್ಕೈಲ್ ಹ್ಯಾಲೈಡ್. ನೋಡಿ ಇಲ್ಲಿ ಹ್ಯಾಲೋಜಿನ್ ಏನು ಅಟ್ಯಾಚ್ ಆಗಿರುತ್ತೆ ಎಲ್ಲದರಲ್ಲೂ ಕೂಡ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಇವಾಗ ಕಾರ್ಬನ್ ಆಟಮ್ sp3ನೇ ಇದೆ, sp2 ಇದೆ, sp ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಇನ್ ಕೇಸ್ ನೋಡಿ ಹ್ಯಾಲೋಜಿನ್ ಇನ್ ಕೇಸ್ ಏನಾದರೂ ಹ್ಯಾಲೋಜಿನ್ ಇದೆ, ಈ ಹ್ಯಾಲೋಜಿನ್ ಏನಾದರೂ ಸಿಂಗಲ್ ಬಾಂಡೆಡ್ ಕಾರ್ಬನಿಗೆ ಅಟ್ಯಾಚ್ ಆದರೆ ದಿಸ್ ಕಾರ್ಬನ್ ಆಟಮ್ ಈಸ್ sp3. ಈ ಕಾರ್ಬನ್ ಆಟಮ್ ಯಾವ ಸ್ಟೇಜಲ್ಲಿದೆ? sp3 ಹೈಬ್ರಿಡೈಸ್ಡ್ ಇದೆ. ಇನ್ ಕೇಸ್ ಏನಾದರೂ ಹ್ಯಾಲೋಜಿನ್ ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಕಾರ್ಬನ್ ಡಬಲ್ ಬಾಂಡ್ ಇರ್ತಕ್ಕಂತಹ ಒಂದು ಕಾರ್ಬನಿಗೆ ಅಟ್ಯಾಚ್ ಆಗಿದೆ ಅಂತ ಹೇಳಿದರೆ ಆ ಕಾರ್ಬನ್ ಆಟಮ್ sp2 ಸ್ಟೇಜಲ್ಲಿ ಇರುತ್ತೆ. ನೆಕ್ಸ್ಟ್ ಇನ್ ಕೇಸ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇರ್ತಕ್ಕಂತಹ ಕಾರ್ಬನ್ಗೆ ಏನಾದರೂ ಹ್ಯಾಲೋಜಿನ್ ಅಟ್ಯಾಚ್ ಆದರೆ ಆ ಕಾರ್ಬನ್ sp ಹೈಬ್ರಿಡೈಸ್ಡ್ ಸ್ಟೇಟಲ್ಲಿ ಇರುತ್ತೆ. ಇವಾಗ ಇಲ್ಲಿ sp3 ಹೈಬ್ರಿಡೈಸ್ಡ್ ಸ್ಟೇಟ್ ಅಂತ ಹೇಳಿದರೆ ಆಲ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಸಿಂಗಲ್ ಬಾಂಡಲ್ಲಿ ಇರ್ತಕ್ಕಂಥದ್ದು. ಇವಾಗ ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಹ್ಯಾಲೋಜಿನ್ ಏನಾಗಿದೆ ಡೈರೆಕ್ಟ್ ಆಗಿ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ದಟ್ಸ್ ವೈ ಇದನ್ನು ನಾವೇನಂತ ಕರಿತೀವಿ? ಆಲ್ಕೈಲ್ ಹ್ಯಾಲೈಡ್ಸ್, ನಥಿಂಗ್ ಬಟ್ ಹ್ಯಾಲೋ ಆಲ್ಕೇನ್ಸ್ ಅಂತ ಹೇಳಿ ಕರಿತೀವಿ ನಾವು. ಇನ್ ಕೇಸ್ ಅಲೈಲ್ ಹ್ಯಾಲೈಡ್ಸ್ ನೋಡಿ, ಇದ್ರ ಮೇಲೆ ಬಹಳ ಕ್ವಶನ್ಸ್ ಬಂದಿದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮಗೆ. ಅಲೈಲ್ ಹ್ಯಾಲೈಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಲೈಲ್ ಹ್ಯಾಲೈಡ್ಸ್ ಅಂತ ಹೇಳಿದರೆ ಏನು? ಇಲ್ಲಿ ನೋಡಿ ಹ್ಯಾಲೋಜಿನ್ is attached to sp3 hybridized carbon atom next to that of carbon double bond. ನೋಡಿ halogen is attached to sp3 hybridized carbon atom next to that of carbon double bond ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಅಲೈಲ್ ಹ್ಯಾಲೈಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಬೆನ್ಸೈಲ್ ಹ್ಯಾಲೈಡ್ಸ್. ಬೆನ್ಸೈಲ್ ಹ್ಯಾಲೈಡ್ ಅಲ್ಲೂ ಕೂಡ ಸಿಮಿಲರ್ ಅಲೈಲ್ ಹ್ಯಾಲೈಡ್ಸ್ ತರಾನೇ, ಬಟ್ ಇಲ್ಲಿ ಏನಾಗಿರುತ್ತೆ? ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ, ಅಲ್ಲಿ ಬೆನ್ಸಿನ್ ಇರುತ್ತೆ, ಅಷ್ಟೇ ಚೇಂಜ್. ಇವಾಗ ಇಲ್ಲಿ ನೋಡಿ halogen is attached to sp3 hybridized carbon atom next to the top benzene ring. next to the top benzene ring ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಬೆನ್ಸೈಲ್ ಹ್ಯಾಲೈಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಆಲ್ಕೈಲ್ ಹ್ಯಾಲೈಡ್ಸ್, ಅಲೈಲ್ ಹ್ಯಾಲೈಡ್ಸ್ ಅಂಡ್ ಬೆನ್ಸೈಲ್ ಹ್ಯಾಲೈಡ್ಸ್. ದೀಸ್ ಆರ್ ದ 3 ಟೈಪ್ಸ್ ಇನ್ ದ ಹ್ಯಾಲೋಜಿನ್ ಈಸ್ ಅಟ್ಯಾಚ್ಡ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ನೋಡಿ ಎಲ್ಲದರಲ್ಲೂ ಕೂಡ ಹ್ಯಾಲೋಜಿನ್ ಏನಾಗಿದೆ? sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಅಲ್ಲೇ ಅಟ್ಯಾಚ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅನ್ನು ನೋಡೋಣ. ಓಕೆ, ಇಲ್ಲಿ ನೋಡಿ ಆಲ್ಕೈಲ್ ಹ್ಯಾಲೈಡ್ಸ್ ಅಲ್ಲಿ ದಟ್ ಈಸ್ ಈ ಎಕ್ಸ್ ಏನಿದೆ ಇದು ಹ್ಯಾಲೋಜಿನ್ ಆಟಮ್ ಆ್ಯಂಡ್ ಆರ್ ಏನಿದೆ ಅದು ಆಲ್ಕೈಲ್ ಗ್ರೂಪ್ ಅಂತ ಹೇಳಿ ನಾವು ಕರಿತೀವಿ. ಆ್ಯಂಡ್ ಇಲ್ಲಿ ನಮಗೆ ಕಾರ್ಬನ್ ಆಟಮ್ ಏನಿದೆ ಅದು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಇದೆ. ಹೇಗೆ ಹೇಳ್ತೀವಿ ನಾವು ಇದು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಅಂತ? ದಟ್ ಈಸ್ ಇಲ್ಲಿ ಹೇಗೆ ಹೇಳ್ಬೋದು ಅಂತ ಹೇಳಿದರೆ ದಿಸ್ ಕಾರ್ಬನ್ ಆಟಮ್ ಇಲ್ಲಿ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಅಂತ ಹೇಗೆ ಹೇಳ್ತೀವಿ ನಾವು ಅಂತ ಹೇಳಿದರೆ ಇಲ್ಲಿ ಹೈಡ್ರೋಜನ್ ಈಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ದಿಸ್ ಕಾರ್ಬನ್ ಆಟಮ್. ದಿಸ್ ಕಾರ್ಬನ್ ಆಟಮ್ ಕಂಟೈನ್ಸ್ ಆಲ್ ಆರ್ ಸಿಂಗಲ್ ಬಾಂಡ್. ಇವಾಗ ಕಾರ್ಬನ್ ಆಟಮ್ ಏನಿದೆ ಆಲ್ ಆರ್ ಸಿಂಗಲ್ ಬಾಂಡಿಗೆ ಅಟ್ಯಾಚ್ ಆಗಿದೆ. ದಟ್ಸ್ ವೈ ನಾವು ಇದನ್ನ ಏನಂತ ಕರಿತೀವಿ? sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಅಂತ ಹೇಳಿ ಕರಿತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ ಹೋಮೋಲೋಗಸ್ ಸೀರೀಸ್ ಇದೆ. ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿದರೆ ನಾವು ಇದನ್ನ ಏನಂತ ಕರಿತೀವಿ? ದಟ್ ಈಸ್ ಮೀಥೈಲ್ ಹ್ಯಾಲೈಡ್ ಇದೆ. ಇವಾಗ ಮೀಥೈಲ್ ಹ್ಯಾಲೈಡ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ದಿಸ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ದ ಹ್ಯಾಲೋ ಆಲ್ಕೇನ್ಸ್. ಹ್ಯಾಲೋ ಆಲ್ಕೇನ್ಸ್ಗೆ ದಟ್ ಈಸ್ CnH2n+1 X ಅಂತ ಕರಿತೀವಿ. ಎಕ್ಸ್ ನಥಿಂಗ್ ಬಟ್ ಹ್ಯಾಲೋಜಿನ್ಸ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಇಲ್ಲಿ CnH2n+1 ಏನಿದೆ ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ದಿ ಚೈಲ್ಡ್. ಇವಾಗ ಇಲ್ಲಿ ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿದರೆ ನಾವೇನಂತ ಕರಿತೀವಿ? ಅದನ್ನ ಮೀಥೈಲ್ ಕ್ಲೋರೈಡ್ ಆಗಿರ್ಬೋದು, ಈಥೈಲ್ ಕ್ಲೋರೈಡ್, ಪ್ರೊಪೈಲ್ ಕ್ಲೋರೈಡ್, ಬ್ಯೂಟೈಲ್ ಕ್ಲೋರೈಡ್, ಪೆಂಟೈಲ್ ಕ್ಲೋರೈಡ್, ಈ ಥರ ಏನು ಚೈನ್ ಏನಾಗ್ತಾ ಹೋಗುತ್ತೆ, ಒಂದೊಂದು ಕಾರ್ಬನ್ ಇದರಲ್ಲಿ ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ. ಇದನ್ನು ನಾವೇನಂತ ಕರಿತೀವಿ? ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ. ಹೋಮೋಲೋಗಸ್ ಸೀರೀಸ್ ಅಲ್ಲಿ ಇಲ್ಲಿ ಅಪ್ ಟು 4 ಕಾರ್ಬನ್ ಆಟಮ್ಸ್ ವರೆಗೂ ಕೊಟ್ಟಿದ್ದಾರೆ. ಬಟ್ ಪೆಂಟೈಲ್ ಕ್ಲೋರೈಡ್, ಹೆಕ್ಸೈಲ್ ಕ್ಲೋರೈಡ್, ಹೆಪ್ಟೈಲ್ ಕ್ಲೋರೈಡ್ ಇವೆಲ್ಲವೂ ಕೂಡ ನೆಕ್ಸ್ಟ್ ಫರ್ದರ್ ನಿಮಗೆ ಹೋಮೋಲೋಗಸ್ ಸೀರೀಸ್ ಅಲ್ಲಿ ಬರ್ತಾ ಹೋಗುತ್ತೆ. ಮೀನ್ಸ್ ಇಲ್ಲಿ ಒಂದೊಂದು ಕಾರ್ಬನ್ ಆಟಮ್ಸ್ ನೀವು ಆ್ಯಡ್ ಮಾಡಿದರೆ ನಮಗೆ ಹೋಮೋಲೋಗಸ್ ಸೀರೀಸ್ ಬರ್ತಾ ಹೋಗುತ್ತೆ.
ಓಕೆ ನೆಕ್ಸ್ಟ್ ಓಕೆ ನೇಚರ್ ಆಫ್ ಸಿ ಎಕ್ಸ್ ಬಾಂಡ್ ಮೇಲೆ ನಾವು 3 ಥರ ಟೈಪ್ಸನ್ನು ಮಾಡಿದ್ದೀವಿ, ಕ್ಲಾಸಿಫಿಕೇಶನ್ ಮಾಡಿದ್ದೀವಿ, ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ದ ಟರ್ಷರಿ. ಇದು ಸಿಂಪಲ್ ಟಾಪಿಕ್ ಇದು. ಇವಾಗ ಪ್ರೈಮರಿ, ವಾಟ್ ಯು ಮೀನ್ ಬೈ ಪ್ರೈಮರಿ? ಇಲ್ಲಿ ಪ್ರೈಮರಿ ಅಂತ ಹೇಳಿದರೆ ದ ಹ್ಯಾಲೋಜಿನ್ ಆಟಮ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಪ್ರೈಮರಿ ಕಾರ್ಬನ್ ಆಟಮ್. ಪ್ರೈಮರಿ ಕಾರ್ಬನ್ ಆಟಮ್ಗೆ ಏನಾದರೂ ಹ್ಯಾಲೋಜಿನ್ ಅಟ್ಯಾಚ್ ಆದರೆ ಅದನ್ನು ನಾವೇನಂತ ಕರಿತೀವಿ? ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳಿ ಕರಿತೀವಿ. ಇವಾಗ ಇಲ್ಲಿ ನೋಡ್ಕೊಳ್ಳಿ, ನಮಗೆ ಇಲ್ಲಿ ನೋಡಿ ಹ್ಯಾಲೋಜಿನ್. ಇವಾಗ ಹ್ಯಾಲೋಜಿನ್ ಏನಾಗಿದೆ? ಈ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಈ ಕಾರ್ಬನ್ಗೆ ಒಂದೇ ಒಂದು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ದಟ್ಸ್ ವೇ ದಿಸ್ ಕಾರ್ಬನ್ ಆಟಮ್ ಈಸ್ ಪ್ರೈಮರಿ. ಇಲ್ಲಿ ಏನಾಗಿದೆ, ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಹ್ಯಾಲೋಜಿನ್ ಈ ಕಾರ್ಬನ್ಗೆ ಮಾತ್ರ ಅಟ್ಯಾಚ್ ಆಗಿದೆ. ಇವಾಗ ಈ ಕಾರ್ಬನ್ಗೆ ಒಂದೇ ಒಂದು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ದಟ್ಸ್ ವೈ ದಿಸ್ ಇಸ್ ಪ್ರೈಮರಿ. ಓಕೆ, ನೆಕ್ಸ್ಟ್ ನೋಡೋಣ. ಇವಾಗ ಇಲ್ಲಿ ನೋಡ್ಕೊಳ್ಳಿ, ನಾವು ಇವಾಗ ಹ್ಯಾಲೋಜಿನ್ ಏನು ಆಗಿದೆ? ಈ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಈ ಕಾರ್ಬನಿಗೆ 2 ಆಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ದಟ್ಸ್ ವೈ ದಿಸ್ ಇಸ್ ಸೆಕೆಂಡರಿ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಳಿ, ಹ್ಯಾಲೋಜಿನ್ ಈ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಮೀನ್ಸ್ ಸೆಂಟರ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಆ ಕಾರ್ಬನ್ ಆಟಮ್ಗೆ ಇಲ್ಲಿ 3 ಹ್ಯಾಲೋಜಿನ್ಸ್ ಅಟ್ಯಾಚ್ ಆಗಿದೆ. 3 ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, 3 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ದಟ್ಸ್ ವೈ ಅದನ್ನು ನಾವೇನಂತ ಕರಿತೀವಿ? ಟರ್ಷರಿ ಅಂತ ಹೇಳಿ ಕರಿತೀವಿ. ಇನ್ ಕೇಸ್ ಯಾವ ಕಾರ್ಬನ್ ಆಟಮ್ಗೆ ಹ್ಯಾಲೋಜಿನ್ ಅಟ್ಯಾಚ್ ಆಗಿರುತ್ತೋ ಆ ಕಾರ್ಬನ್ ಆಟಮ್ಗೆ ಎಷ್ಟು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡಬೇಕು. ಇವಾಗ ಇಲ್ಲಿ ಒಂದೇ ಒಂದು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ದಟ್ಸ್ ವೈ ಪ್ರೈಮರಿ. ಇಲ್ಲಿ 2 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ದಟ್ಸ್ ವೈ ಸೆಕೆಂಡರಿ. ಅಲ್ಲಿ 3 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ದಟ್ಸ್ ವೈ ಅದನ್ನು ನಾವೇನಂತ ಕರಿತೀವಿ? ಟರ್ಷರಿ ಅಂತ ಹೇಳಿ ಕರಿತೀವಿ. ಬಟ್ ಒಂದು ಸ್ಟೂಡೆಂಟ್ಸ್ ನೀವೇನು ನೋಟ್ ಡೌನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಹ್ಯಾಲೋಜಿನ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯೋ ಆ ಕಾರ್ಬನನ್ನು ಮಾತ್ರ ನೋಡಬೇಕು, ಬೇರೆ ಯಾವ ಕಾರ್ಬನನ್ನು ನಾವು ಅಬ್ಸರ್ವ್ ಮಾಡೋಕ್ಕೆ ಹೋಗಬಾರ್ದು. ದಟ್ಸ್ ವೈ ಅವಾಗ ನಮಗೆ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಓಕೆ, ಇಲ್ಲಿ ನೋಡಿ ಅಲೈಲ್ ಹ್ಯಾಲೈಡ್ಸ್ ಅಂತ ನಿಮಗೆ ಕೊಟ್ಟಿದ್ದಾರೆ. ಅಲೈಲ್ ಹ್ಯಾಲೈಡ್ಸ್ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜಿನ್ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ದಟ್ ಆಫ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಏನು ನೋಡ್ತಿದ್ದಾರೆ ನೋಡಿ. ಇವಾಗ ಹ್ಯಾಲೋಜಿನ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ಅಲೈಲಿಕ್ ಕಾರ್ಬನ್, ಮೀನ್ಸ್ ಹ್ಯಾಲೋಜಿನ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್. ದಟ್ ಈಸ್ ನೆಕ್ಸ್ಟ್ ದಟ್ ಆಫ್ ಕಾರ್ಬನ್ ಡಬಲ್ ಬಾಂಡ್. ಆದರೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಇದೆ. ಇಲ್ಲಿ ಹ್ಯಾಲೋಜಿನ್ ಏನಾಗಿದೆ? sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ದಟ್ಸ್ ವೇ ಇದನ್ನು ನಾವೇನಂತ ಕರಿತೀವಿ? ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಬೆಂಜೈಲಿಕ್ ಹ್ಯಾಲೈಡಲ್ಲೂ ಕೂಡ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಬೆಂಜೈಲ್ ಹ್ಯಾಲೈಡಲ್ಲಿ ಏನಾಗಿರುತ್ತೆ? ಹ್ಯಾಲೋಜಿನ್ ಡೈರೆಕ್ಟ್ಲಿ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಬಟ್ ನೆಕ್ಸ್ಟ್ ಟು ದಟ್ ಆಫ್ ಕಾರ್ಬನ್ ಡಬಲ್ ಬಾಂಡ್ ಅಲ್ಲ. ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ಗಿಂತ ಅದು ಏನಾಗಿರುತ್ತೆ? ಬೆಂಜಿನ್ ರಿಂಗ್ ಬಂದಿರುತ್ತೆ, ಸಬ್ಸ್ಟಿಟ್ಯೂಟ್ ಆಗಿರುತ್ತೆ. ದಟ್ಸ್ ವೈ ಇದನ್ನು ನಾವು ಬೆಂಜೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಇದರ ರಿಲೇಟೆಡ್ ಎಕ್ಸಾಂಪಲ್ಸ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಇವಾಗ ಹ್ಯಾಲೋಜಿನ್ ಏನಾದರೂ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆದರೆ, ಮೀನ್ಸ್ ಕಾರ್ಬನ್ ಡಬಲ್ ಬಾಂಡ್ ಇರ್ತಕ್ಕಂತಹ ಕಾಂಪೌಂಡಿಗೆ ಏನಾದರೂ ಹ್ಯಾಲೋಜಿನ್ ಅಟ್ಯಾಚ್ ಆದರೆ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ವಿನೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ವಿನೈಲ್ ಹ್ಯಾಲೈಡಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಹ್ಯಾಲೋಜಿನ್ ಏನಾಗಿರುತ್ತೆ? ಡೈರೆಕ್ಟ್ ಕಾರ್ಬನ್ಗೆ ಡಬಲ್ ಬಾಂಡಿಗೆ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಹ್ಯಾಲೋಜಿನ್ ಏನಾದರೂ ಡೈರೆಕ್ಟ್ ಕಾರ್ಬನ್ ಡಬಲ್ ಬಾಂಡ್ ಇರ್ತಕ್ಕಂತಹ ಕಾಂಪೌಂಡ್ಗೆ ಅಟ್ಯಾಚ್ ಆದರೆ ಅದನ್ನು ನಾವೇನಂತ ಕರಿತೀವಿ? ವಿನೈಲಿಕ್ ಅಂತ ಹೇಳ್ತೀವಿ. ಬಹಳ ಸ್ಟೂಡೆಂಟ್ಸು ವಿನೈಲಿಕಲ್ಲಿ ಮತ್ತು ಅಲೈಲಿಕಲ್ಲಿ ಬಹಳ ಸ್ಟೂಡೆಂಟ್ಸು ಕನ್ಫ್ಯೂಸ್ ಮಾಡ್ಕೊತಾರೆ. ಇಲ್ಲಿ ಅಲೈಲಿಕಲ್ಲಿ ಏನಾಗಿರುತ್ತೆ? ನೆಕ್ಸ್ಟ್ ಟು ದಟ್ ಆಫ್ ಕಾರ್ಬನ್ ಡಬಲ್ ಬಾಂಡ್ ಬರುತ್ತೆ. ಬಟ್ ಇಲ್ಲಿ ಏನಾಗಿರುತ್ತೆ? ಡೈರೆಕ್ಟ್ ಕಾರ್ಬನ್ ಡಬಲ್ ಬಾಂಡಿಗೆ ಹ್ಯಾಲೋಜಿನ್ ಅಟ್ಯಾಚ್ ಆಗಿರುತ್ತೆ. ದಟ್ಸ್ ವೇ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಹ್ಯಾಲೋಜಿನ್ ಡೈರೆಕ್ಟಾಗಿ ಏನಾಗಿದೆ? ಕಾರ್ಬನ್ ಡಬಲ್ ಬಾಂಡಿಗೆ ಅಟ್ಯಾಚ್ ಆಗಿದೆ. ದಟ್ಸ್ ವೈ ಇದನ್ನು ನಾವೇನಂತ ಕರಿತೀವಿ? ಇದನ್ನು ವಿನೈಲಿಕ್ ಅಂತ ಹೇಳಿ ಕರಿತೀವಿ. ಅದನ್ನು ಅರೈಲ್ ಹ್ಯಾಲೈಡ್ಸ್ ಅಂತ ಹೇಳಿ ನಾವು ಕರಿತೀವಿ. ಲೈಕ್ ಬ್ರೋಮೋಬೆನ್ಜಿನ್, ಕ್ಲೋರೋಬೆನ್ಜಿನ್, ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಫಾರ್ that is the halogen is directly attached to sp2 hybridized carbon atom. ನೀವು sp2 hybridized carbon atom ಇದೆ ಅಂತ ಹೇಳಿದ್ರೆ ನೀವು ಅದರಲ್ಲಿ ಅರ್ಥ ಮಾಡ್ಕೋಬೇಕು. ನೀವು ಏನು ಅರ್ಥ ಮಾಡ್ಕೋಬೇಕು? ದಟ್ ಈಸ್ ಅಲ್ಲಿ ಡಬಲ್ ಬಾಂಡ್ ಇದೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಓಕೆ, ದೀಸ್ ಆರ್ ದ ಟೈಪ್ಸ್ ಆಫ್ halogen that is directly attached to sp2 hybridized carbon atom. ಓಕೆ, ನೆಕ್ಸ್ಟ್ ವಿನೈಲಿಕ್ ಹ್ಯಾಲೈಡ್ಸ್ ಅಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ ಮತ್ತು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ನೋಡಿ, sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜಿನ್ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ. ಓಕೆ, ಅರೈಲ್ ಹ್ಯಾಲೈಡ್ಸಲ್ಲೂ ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಹ್ಯಾಲೋಜಿನ್ ಏನಾಗಿದೆ? ಇಲ್ಲಿ ಡೈರೆಕ್ಟಾಗಿ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ನಾವು ಇಲ್ಲಿ ಅಟ್ಯಾಚ್ ಆಗಿದೆ. sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಅಂತ ಹೆಂಗೆ ಗೊತ್ತಾಗುತ್ತೆ? ದಟ್ ಈಸ್ ಕಾರ್ಬನ್ ಅಲ್ಲಿ ಡಬಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಓಕೆ, ಹೇಗೆ ನಾವು ನೇಮಿಂಗನ್ನು ಮಾಡಬೇಕು? ಹೇಗೆ ನೇಮಿಂಗ್ ಮಾಡ್ತೀವಿ ನೋಡಿ? 2 ಸಿಸ್ಟಮ್ಸ್ ಇದೆ ನೇಮಿಂಗ್ ಮಾಡೋದಕ್ಕೆ. ಫಸ್ಟ್ ಈಸ್ ದ ಕಾಮನ್ ಸಿಸ್ಟಮ್, ಇನ್ನೊಂದು IUPAC ಸಿಸ್ಟಮ್. ಇವಾಗ ಹ್ಯಾಲೋ ಆಲ್ಕೇನ್ಸ್ ನಾವು ನಾರ್ಮಲಿ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕಾಮನ್ ಸಿಸ್ಟಮ್ ಕೇಳೋದಿಲ್ಲ, IUPAC ನೇಮ್ ಮಾತ್ರ ಕೇಳ್ತಾರೆ. ವಾಟ್ ಯು ಮೀನ್ ಬೈ IUPAC? ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ IUPAC ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಹೇಳಿ ನಾವು ಕರಿತೀವಿ. ಇವಾಗ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಪ್ಲೈಡ್ ಕೆಮಿಸ್ಟ್ರಿ ಅವರಿಂದ ಒಂದು ಸಿಸ್ಟಮ್ಯಾಟಿಕ್ ಮೆಥಡಾಲಜೀಸ್ ಇದೆ ಹೇಗೆ ನಾವು ನೇಮಿಂಗ್ ಮಾಡಬೇಕು ಅಂತ ಹೇಳಿ. ಅವೆಲ್ಲ ನೇಮಿಂಗ್ ನೀವು ಆಲ್ರೆಡಿ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ. ಹಾಗಾದರೆ ಇವಾಗ ನಾವು ಹೇಗೆ ನೇಮಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ IUPAC ನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಫಸ್ಟು
ನೋಡಿ, ಆಲ್ಕೈಲ್ ಗ್ರೂಪನ್ನು ನೇಮ್ ಮಾಡಿ ಹ್ಯಾಲೈಡ್ ಗ್ರೂಪನ್ನು ನೇಮ್ ಮಾಡಿದರೆ ಕಾಮನ್ ನೇಮ್. ಓಕೆ, ಇವಾಗ ಹ್ಯಾಲೋಜಿನನ್ನು ನೇಮ್ ಮಾಡಿ ಆಲ್ಕೈಲ್ ಗ್ರೂಪನ್ನು ನೇಮ್ ಮಾಡಿದರೆ ಅದನ್ನು IUPAC ನಾಮನ್ಕ್ಲೇಚರ್ ಅಂತ ಕರಿತೀವಿ ನಾವು. ಇವಾಗ ಲಾಂಗೆಸ್ಟ್ ಕಾರ್ಬನ್ ಚೈನನ್ನು ಸೆಲೆಕ್ಟ್ ಮಾಡ್ತೀವಿ, ಫಂಕ್ಷನಲ್ ಗ್ರೂಪನ್ನು ಲೀಸ್ಟ್ ನಂಬರ್ ಇಡಬೇಕು, ಇವೆಲ್ಲ ರೂಲ್ಸ್ ಇದೆ. ಓಕೆ, 2 ಫಂಕ್ಷನಲ್ ಗ್ರೂಪ್ ಇದ್ದರೆ ಡೈ ಯೂಸ್ ಮಾಡ್ತೀವಿ, 3 ಇದ್ದರೆ ಟ್ರೈ ಯೂಸ್ ಮಾಡ್ತೀವಿ, ಆ್ಯಂಡ್ ಸಬ್ಸ್ಟಿಟ್ಯೂಯೆಂಟ್ಸ್ ಯಾವುದಾದ್ರು ಈಥೈಲ್ ಇದ್ದರೆ ಅದನ್ನು ಪ್ರಿಫರೆನ್ಷಿಯಲ್ ಆಗಿ ಇಡ್ತೀವಿ. ಇವೆಲ್ಲವೂ ಕೂಡ ರೂಲ್ಸ್ ನಮಗೆ ನೀವು ಆಲ್ರೆಡಿ ಫಸ್ಟ್ PUC ನಲ್ಲಿ ಹೇಗೆ ನಾಮನ್ಕ್ಲೇಚರ್ ನೇಮಿಂಗನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ಇದರಲ್ಲಿ ಕೆಲವೊಂದು ನಾನು ಬೇಸಿಕ್ ಥಿಂಗ್ಸನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇವಾಗ ಇದರಲ್ಲಿ ನೇಮಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿದರೆ ನೋಡಿ, ಪ್ರಿಫಿಕ್ಸಸ್ ಅಂತ ಕರಿತೀವಿ. ಪ್ರಿಫಿಕ್ಸಸ್ ಅಂತ ಹೇಳಿದರೆ ದಟ್ ಈಸ್ ದ ಫಂಕ್ಷನಲ್ ಗ್ರೂಪ್. ಇಲ್ಲಿ ಫಂಕ್ಷನಲ್ ಗ್ರೂಪ್ ನೋಡಿ, F ಇದ್ರೆ ಫ್ಲೋರೋ ಯೂಸ್ ಮಾಡಬೇಕು, CL ಇದ್ರೆ ಕ್ಲೋರೋ, ಬ್ರೋಮೋ, ಅಯೋಡೋ ಯೂಸ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ 1 ಕಾರ್ಬನ್ ಇದ್ರೆ ಮಿತ್, 2 ಕಾರ್ಬನ್ ಇದ್ರೆ ಇತ್, 3 ಕಾರ್ಬನ್ ಇದ್ರೆ ಪ್ರೋಪ್. ಓಕೆನಾ, ಇವೆಲ್ಲವೂ ಕೂಡ ನೀವು ಅದನ್ನು ನಾವೇನಂತ ಕರಿತೀವಿ, ರೂಟ್ ವರ್ಡ್ ಅಂತ ಹೇಳಿ ಕರಿತೀವಿ. ಇವಾಗ 4 ಕಾರ್ಬನ್ ಇದ್ರೆ ಏನು ಯೂಸ್ ಮಾಡ್ತೀರಾ, ಬ್ಯೂಟ್. 5 ಕಾರ್ಬನ್ ಇದ್ರೆ ಪೆಂಟ್, ಹೆಗ್ಸ್, ಹೆಪ್ಟ್, ಈ ಥರ ನಾವು ಏನು ಮಾಡ್ತೀವಿ ಹೇಳ್ತಾ ಹೋಗ್ತೀವಿ, ಅದನ್ನು ರೂಟ್ ವರ್ಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಫಿಕ್ಸಸ್ ಅಲ್ಲಿ ನಾವೇನು ಮಾಡಬೇಕು, ಇನ್ ಕೇಸ್ ನಮಗೆ ಸಿಂಗಲ್ ಕಾರ್ಬನ್ ಸಿಂಗಲ್ ಬಾಂಡ್ ಎಲ್ಲವೂ ಕೂಡ ಇದ್ದರೆ ಅದನ್ನು ಸಫಿಕ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ANE ಅನ್ನು ಆ್ಯಡ್ ಮಾಡ್ತೀವಿ. ಇಲ್ಲಿ ಇನ್ ಕೇಸ್ ಡಬಲ್ ಬಾಂಡ್ ಇದ್ರೆ ENE ಅನ್ನು ಯೂಸ್ ಮಾಡ್ತೀವಿ, ಇನ್ ಕೇಸ್ ಟ್ರಿಪಲ್ ಬಾಂಡ್ ಇದ್ರೆ ENE ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ IUPAC ನಾಮನ್ಕ್ಲೇಚರ್ ಅಲ್ಲಿ ನಾವು ಎಕ್ಸಾಂಪಲ್ಸ್ ಮಾಡಿಸ್ಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ನಾವೇನು ಮಾಡ್ತೀವಿ, ಪ್ರಿಫಿಕ್ಸಸ್, ರೂಟ್ ವರ್ಡ್ ಆ್ಯಂಡ್ ಸಫಿಕ್ಸಸ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ನೇಮಿಂಗ್ ಮಾಡಬೇಕಾದ್ರೆ. ಓಕೆ, ಕೆಲವೊಂದು ಎಕ್ಸಾಂಪಲ್ಸ್ ಅನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಓಕೆ, ನೇಮಿಂಗ್ ಒಂದೇ ಒಂದು ಎಕ್ಸಾಂಪಲ್ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹೇಗೆ ನಾವು ನೇಮಿಂಗನ್ನು ಮಾಡ್ತೀವಿ ಅಂತ ಹೇಳಿ. ಇವಾಗ ಇದರಲ್ಲಿ ನೋಡ್ಕೊಳ್ಳಿ, BR ಇದೆ. BR ಅಂದರೆ ನಾವೇನು ಬರೀಬೇಕು, ಬ್ರೋಮೋ ಅಂತ ಬರೀಬೇಕು. ದಟ್ ಈಸ್ ದ ಬ್ರೋಮೋ ಇದೆ ಅಂತ ಹೇಳಿದರೆ ಅದರ ಪೊಸಿಷನ್ ಏನು ನೋಡಿ, ಫಸ್ಟ್ ಕಾರ್ಬನ್ ಆಟಮ್ಗೆ BR ಅಟ್ಯಾಚ್ ಆಗಿದೆ. ಫಸ್ಟ್ ಕಾರ್ಬನ್ ಆಟಮ್ಗೆ BR ಅಟ್ಯಾಚ್ ಆಗಿದೆ ಅಂತ ಹೇಳಿದರೆ 1, ಫಸ್ಟ್ ಮೀನ್ಸ್ 1 ಬ್ರೋಮೋ ಪ್ಲಸ್. ಇವಾಗ ನೆಕ್ಸ್ಟ್ ಇದರಲ್ಲಿ ರೂಟ್ ವರ್ಡ್ ಏನು, ದಿಸ್ ಇಸ್ ಮಿತ್, ಇತ್, ಪ್ರೋಪ್. 3 ಕಾರ್ಬನ್ ಆಟಮ್ ಇದೆ, ದಟ್ಸ್ ವೈ ಪ್ರೋಪ್. ಆ್ಯಂಡ್ ಆಲ್ ಆರ್ ಸಿಂಗಲ್ ಬಾಂಡ್ಸ್ ಆರ್ ಪ್ರೆಸೆಂಟ್. ಇದರಲ್ಲಿ ಎಲ್ಲವೂ ಕೂಡ ಸಿಂಗಲ್ ಬಾಂಡ್ಸ್ ಇದೆ. ಸಿಂಗಲ್ ಬಾಂಡ್ಸ್ ಇರೋ ಕಾರಣ ANE ಅನ್ನು ಆ್ಯಡ್ ಮಾಡಬೇಕು. ಇನ್ ಕೇಸ್ ಡಬಲ್ ಬಾಂಡ್ ಇದ್ರೆ ಏನು ಯೂಸ್ ಮಾಡ್ತಿದ್ರಿ ನೀವು, ENE ಯೂಸ್ ಮಾಡ್ತಾ ಇದ್ರಿ. ದಟ್ಸ್ ವೈ ಅವಾಗ ಏನಾಗುತ್ತೆ, ಇದನ್ನ ಕಂಪ್ಲೀಟ್ ಆ್ಯಡ್ ಮಾಡಿದರೆ ನಮಗೇನು ಬರುತ್ತೆ, 1 ಬ್ರೋಮೋ ಪ್ರೋಪೇನ್ ಬರುತ್ತೆ. ಈ ಥರ ನಾವೇನು ಮಾಡಬೇಕು, IUPAC ಅಲ್ಲಿ ನಾಮನ್ಕ್ಲೇಚರ್ಸನ್ನು ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ ಅನ್ನು ನೋಡೋಣ. ನಾವು ಒಂದೊಂದೇ ನಾನು ಈಸಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ನಾವು ನೇಮಿಂಗನ್ನು ಮಾಡ್ತೀವಿ ಅಂತ ಹೇಳಿ. ಇವಾಗ ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಎಕ್ಸಾಂಪಲ್ ನಂಬರ್ 2 ನಲ್ಲಿ ಏನಾಗಿದೆ ನೋಡಿ, ದಿಸ್ ಇಸ್ ದ ಫಸ್ಟ್ ಕಾರ್ಬನ್. ಇವಾಗ ಇಲ್ಲಿಂದಾನೇ ನಿಮ್ಮ ನಂಬರಿಂಗ್ ಯಾಕೆ ಮಾಡಬೇಕು, ಯಾಕೆ ಅಂತ ಹೇಳಿದರೆ ಇಲ್ಲಿ ಫಂಕ್ಷನಲ್ ಗ್ರೂಪ್ ಈ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ದಟ್ ನಂಬರಿಂಗ್ ಮಾಡಬೇಕಾದ್ರೆ ಫಂಕ್ಷನಲ್ ಗ್ರೂಪ್ ಕಮ್ಮಿ ನಂಬರ್ ಬರಬೇಕು. ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ದಿಸ್ ಇಸ್ ದ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್ ಆ್ಯಂಡ್ ಫೋರ್ತ್ ಕಾರ್ಬನ್. 4 ಕಾರ್ಬನ್ ಇದೆ. ಇವಾಗ 4 ಕಾರ್ಬನ್ ಇದೆ ಅಂತ ಹೇಳಿದರೆ ಇವಾಗ ಇಲ್ಲಿ ನೋಡಿ, ಫಸ್ಟ್ ಕಾರ್ಬನ್ ಆಟಮ್ಗೆ ಕ್ಲೋರೋ ಇದೆ. ಫಸ್ಟ್ ಕಾರ್ಬನ್ ಆಟಮ್ಗೆ ಕ್ಲೋರೋ, ದಟ್ ಈಸ್ ಫಸ್ಟ್ ನಾವೇನು ಮಾಡಬೇಕು, ಪ್ರಿಫಿಕ್ಸಸ್ ಅನ್ನು ಬರೀಬೇಕು. ಫಸ್ಟ್ ಕಾರ್ಬನ್ ಆಟಮ್ಗೆ ಕ್ಲೋರೋ ಇದೆ ಅಂತ ಹೇಳಿದರೆ ದಟ್ ಈಸ್ 1 ಕ್ಲೋರೋ. ಆ್ಯಂಡ್ ಇಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ, ರೂಟ್ ವರ್ಡ್ ಅಲ್ಲಿ 4 ಕಾರ್ಬನ್ ಆಟಮ್ಸ್ ಇದೆ. 4 ಕಾರ್ಬನ್ ಆಟಮ್ಸ್ ನಾವು ಏನಂತ ಕರಿತೀವಿ, ಬ್ಯೂಟ್ ಅಂತ ಕರಿತೀವಿ. ದಟ್ ಈಸ್ 4 ಕಾರ್ಬನ್ ಇದ್ದರೆ ಬ್ಯೂಟ್. ಎಲ್ಲವೂ ಸಿಂಗಲ್ ಬಾಂಡ್ ಇದೆ ತಾನೆ, ಎಲ್ಲವೂ ಸಿಂಗಲ್ ಬಾಂಡ್ ಇದ್ದರೆ ನಾವೇನಂತ ಆ್ಯಡ್ ಮಾಡ್ತೀವಿ, ANE ಅನ್ನು ಆ್ಯಡ್ ಮಾಡ್ತೀವಿ. ದಟ್ಸ್ ವೇ ದಟ್ ಈಸ್ 1 ಕ್ಲೋರೋ ಬ್ಯೂಟೇನ್ ಬರುತ್ತೆ ಪೂರ್ತಿ ಆನ್ಸರ್. ದಿಸ್ ಇಸ್ ಒನ್ ಆಫ್ ದ ಸೆಕೆಂಡ್ ಎಕ್ಸಾಂಪಲ್, ನಾನು ನಿಮಗೆ ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ 3ನೇ ಎಕ್ಸಾಂಪಲ್ ನಾವು ನೋಡೋದಾದರೆ, ಇವಾಗ 3ನೇ ಎಕ್ಸಾಂಪಲಲ್ಲಿ ನಾನೇ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಏನು, ಇವಾಗ ಇಲ್ಲಿ ನೋಡಿ, ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಒಂದು ಸೈಕ್ಲೋಪೆಂಟೇನ್ ರಿಂಗ್ ಕೊಟ್ಟಿದ್ದಾರೆ, ಇಲ್ಲಿ BR ಕೊಟ್ಟಿದ್ದಾರೆ. BR ಕೊಟ್ಟರೆ ಆ್ಯಂಡ್ ಇಲ್ಲಿ ನೋಡಿ ನಿಮಗೆ ಹೆಕ್ಸೇನ್ ರಿಂಗ್ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ಕ್ಲೋರೋ ಕೊಟ್ಟಿದ್ದಾರೆ. ಇದನ್ನು ನಾವು ಹೇಗೆ ನೇಮ್ ಮಾಡ್ತೀವಿ, ಇವಾಗ ನಡೀರಿ ನೇಮ್ ಮಾಡೋಣ. ಹೇಗೆ, ಫಸ್ಟ್ ನಾವೇನು ಮಾಡಬೇಕು, ನಂಬರಿಂಗನ್ನು ಮಾಡಬೇಕು. ದಟ್ ಫಂಕ್ಷನಲ್ ಗ್ರೂಪ್ ಹ್ಯಾವ್ ಲೀಸ್ಟ್ ನಂಬರ್. ಇವಾಗ ನೋಡಿ, ದಿಸ್ ಇಸ್ 1 2 3 4 ಆ್ಯಂಡ್ 5. ಇವಾಗ ಇಲ್ಲಿ ಫಸ್ಟ್ನೇ ಕಾರ್ಬನ್ ಆಟಮ್ಗೆ BR ಇದೆ. ದಟ್ಸ್ ವೈ ಫಸ್ಟ್ ನಾವು ಸಫಿಕ್ಸನ್ನು ಬರೀಬೇಕು. ದಟ್ ಈಸ್ 1 ಬ್ರೋಮೋ. ಓಕೆ, ಇವಾಗ ಈ ಸ್ಟ್ರಕ್ಚರ್ ನೋಡಿ, 1 ಬ್ರೋಮೋ ಮುಗೀತು. ಈ ಸ್ಟ್ರಕ್ಚರ್ ಸೈಕ್ಲಿಕ್ ಮ್ಯಾನರಲ್ಲಿದೆ. ದಟ್ಸ್ ವೈ ಏನಾಗಿದೆ, ಇದು ಸೈಕ್ಲೋ ಅಂತ ಬರ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ, 5 ಕಾರ್ಬನ್ ಆಟಮ್ಸ್ ಇದೆ. ದಟ್ ಈಸ್ ಪೆಂಟ್. ರೂಟ್ ವರ್ಡ್ ಏನು ಬರೀಬೇಕು, ಪೆಂಟ್ ಬರೀಬೇಕು. ಆ್ಯಂಡ್ ನೆಕ್ಸ್ಟ್ ಎಲ್ಲವೂ ಸಿಂಗಲ್ ಬಾಂಡ್ ಇರೋ ಕಾರಣ ANE ಬರೀಬೇಕು. ದಟ್ ಈಸ್ ಟೋಟಲ್ ನಮಗೆ ಆನ್ಸರ್ ಏನು ಬರುತ್ತೆ, 1 ಬ್ರೋಮೋ ಸೈಕ್ಲೋಪೆಂಟೇನ್ ಬರುತ್ತೆ. ಸಿಮಿಲರ್ಲಿ ಇವಾಗ ಇಲ್ಲಿ ನೋಡೋದಾದರೆ 1 2 3 4 5 ಆ್ಯಂಡ್ 6. ಇವಾಗ ಇದರಲ್ಲಿ ನೋಡಿ, 1ನೇ ಪೊಸಿಷನ್ ಮತ್ತು 3ನೇ ಪೊಸಿಷನ್ಗೆ 2 ಹ್ಯಾಲೋಜಿನ್ಸ್ ಅಟ್ಯಾಚ್ ಆಗಿದೆ. ನಥಿಂಗ್ ಬಟ್ ಇಲ್ಲಿ ಕ್ಲೋರಿನ್ಸ್ ಅಟ್ಯಾಚ್ ಆಗಿದೆ. ದಟ್ಸ್ ವೈ ಅವಾಗ ಏನು ಮಾಡಬೇಕು ನಾವು, 1 3 ಓಕೆ 1 3 ಡೈಕ್ಲೋರೋ. ಫಸ್ಟ್ ಏನು ಮಾಡಬೇಕು ನಾವು, ಸಫಿಕ್ಸನ್ನು ಬರ್ಕೋಬೇಕು.
1,3 ಡೈಕ್ಲೋರೋ. ರಿಮೈನಿಂಗ್ ಏನು ಬಂದಿದೆ, ದಟ್ ಈಸ್ ಸೈಕ್ಲಿಕ್ ರಿಂಗ್ ಇದೆ, ದಟ್ಸ್ ವೇ ಸೈಕ್ಲಿಕ್ ರಿಂಗ್ ಇದೆ, ಸೈಕ್ಲೋ. ಎಷ್ಟು ಕಾರ್ಬನ್ ಆಟಮ್ಸ್ ಇದೆ, 6 ಕಾರ್ಬನ್ ಆಟಮ್ಸ್ ಇದೆ. 6 ಕಾರ್ಬನ್ ಆಟಮ್ಸ್ಗೆ ನಾವು ಏನಂತ ಕರಿತೀವಿ, ಹೆಗ್ಸ್ ಅಂತ ಕರಿತೀವಿ. ಎಲ್ಲ ಸಿಂಗಲ್ ಬಾಂಡ್ಸ್ ಇದೆ ತಾನೆ, ಎಲ್ಲವೂ ಸಿಂಗಲ್ ಬಾಂಡ್ಸ್ ಇರೋ ಕಾರಣ ನಾವು ಏನನ್ನ ಆ್ಯಡ್ ಮಾಡಬೇಕು, ಇಲ್ಲಿ ANE ಅನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆನಾ. ದಿಸ್ ಆರ್ ದ ಎಕ್ಸಾಂಪಲ್ಸ್. ನಾವು ಹೇಗೆ ಈಸಿಯಾಗಿ IUPAC ನೇಮ್ಸನ್ನು ಹೇಳ್ಬೋದು ಅಂತ ಹೇಳಿ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇವೆಲ್ಲ ಎಕ್ಸಾಂಪಲ್ಸ್ ಇದೆ. ಓಕೆ, ಸೊಲ್ಯೂಷನ್ಸ್ ನಿಮಗೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, ಬೇಕಾದರೆ ನೀವು ನೋಡ್ಕೋಬಹುದು. ಓಕೆ, ಕ್ವಶನ್ ನಂಬರ್ 1 ಇದೆ. ಕ್ವಶನ್ ನಂಬರ್ 1 ಅಲ್ಲಿ ಇವಾಗ IUPAC ನೇಮ್ಸನ್ನು ನಾವು ಹೇಗೆ ನೇಮಿಂಗ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಕ್ವಶನ್ ನಂಬರ್ 1 ಅಲ್ಲಿ ದಟ್ ಈಸ್ ಕಾಮನ್ ನೇಮ್ ಏನು, IUPAC ನೇಮ್ ಏನು, ಇದರ ಎಕ್ಸಾಂಪಲ್ಸ್ ನೀವು ಹೋಮ್ವರ್ಕ್ ಮಾಡ್ಕೋಬಹುದು. ಕ್ವಶನ್ ನಂಬರ್ 2 ಬೇಕಾದರೆ ನೀವು ರೆಫರೆನ್ಸಿಗೆ ಇದು ತೊಗೊಳ್ಳಿ. ಕ್ವಶನ್ ನಂಬರ್ 2 ಹೇಗೆ ನಾವು ನೇಮ್ ಮಾಡಿದ್ದೀವಿ ಅಂತ ಹೇಳಿ. ಓಕೆನಾ. ಈ ಥರ ಕೊಟ್ಟಾಗ ನಾವೇನು ಮಾಡ್ಕೋಬೇಕು, ಫಸ್ಟ್ ಇದನ್ನು ಸ್ಪ್ಲಿಟ್ ಮಾಡಿ ಬರ್ಕೋಬೇಕು. ಈ ಥರ ಸ್ಪ್ಲಿಟ್ ಮಾಡಿ ಬರ್ಕೊಂಡಾಗ ಫಂಕ್ಷನಲ್ ಗ್ರೂಪ್ಗೆ ಕಡಿಮೆ ನಂಬರ್ ಬರಬೇಕು. ಕಡಿಮೆ ನಂಬರ್ ಬಂದಾಗ ದಟ್ ಈಸ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿಯನ್ನು ನಾವು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಓಕೆ, ಪ್ರೈಮರಿನಲ್ಲಿ ನಾನು ಏನು ಹೇಳಿದೆ, ಹ್ಯಾಲೋಜಿನ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೋ ಆ ಕಾರ್ಬನಿಗೆ ಆಲ್ಕೈಲ್ ಗ್ರೂಪ್ ಒಂದೇ ಒಂದಿರಬೇಕು. ಅವಾಗ ಪ್ರೈಮರಿ. ಇನ್ ಕೇಸ್ 2 ಇದ್ದರೆ ಸೆಕೆಂಡ್ರಿ, 3 ಇದ್ದರೆ ಟರ್ಷರಿ ಅಂತ ಹೇಳಿ ನಾನು ಹೇಳಿದ್ದೀನಿ. ಈ ಥರ ನಾವು ಈಸಿಯಾಗಿ ಡಿಫ್ರೆನ್ಷಿಯೇಟನ್ನು ಮಾಡಬಹುದು. ಓಕೆ, ಕೆಲವೊಂದು ಟೈಮಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಏನು ಕೊಡ್ತಾರೆ ಅಂತ ಹೇಳಿದರೆ, ನಿಮಗೆ ನೇಮ್ ಕೊಡ್ತಾರೆ, ಬಟ್ ಅದರ ಜಾಮೆಟ್ರಿ ಅಥವಾ ಅದರ ಸ್ಟ್ರಕ್ಚರನ್ನು ನೀವು ಬರೀಬೇಕಾಗುತ್ತೆ. ಆ ಥರ ಇದ್ದಾಗ ನಾವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ 2 ಬ್ರೋಮೋ 2 ಅಯೋಡೋ ಬ್ಯೂಟೇನ್ ಬರೀರಿ ಅಂತ ಕೇಳ್ತಾರೆ. ಅವಾಗ ನಾವೇನು ಮಾಡ್ಕೋಬೇಕು, ಫಸ್ಟ್ ಬ್ಯೂಟ್ ಬರ್ಕೋಬೇಕು, ಬ್ಯೂಟೇನನ್ನು ಬರ್ಕೋಬೇಕು. ಬ್ಯೂಟೇನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇರುತ್ತೆ, 4 ಕಾರ್ಬನ್ ಆಟಮ್ಸ್ ಇರುತ್ತೆ. ದಟ್ಸ್ ಮೈ 1 2 3 4. ಓಕೆ, ಬ್ಯೂಟೇನಲ್ಲಿ 4 ಕಾರ್ಬನ್ ಆಟಮ್ಸ್ ಇರುತ್ತೆ. ಆ್ಯಂಡ್ 2ನೇ ಪೊಸಿಷನ್ಗೆ 2ನೇ ಕಾರ್ಬನ್ ಆಟಮ್ಗೆ BR ಇರಬೇಕು, 2ನೇ ಕಾರ್ಬನ್ ಆಟಮ್ಗೆ ಅಯೋಡೋ ಇರಬೇಕು. ದಟ್ಸ್ ಮೈ ಸೆಕೆಂಡ್ ಕಾರ್ಬನ್ ಆಟಮ್ BR ಆ್ಯಂಡ್ ಸೆಕೆಂಡ್ ಕಾರ್ಬನ್ ಆಟಮ್ ಅಯೋಡೋ ಇರಬೇಕು. ದಟ್ಸ್ ಮೈ 2 ಬ್ರೋಮೋ 2 ಅಯೋಡೋ ಬ್ಯೂಟೇನನ್ನು ಈಸಿಯಾಗಿ ನಾವು ಈ ಥರ ಬರಿಬೋದು. ಅಲ್ಲಿ ಒಂದು ಫ್ಲೋರೋ ಕಾಂಪೌಂಡ್ನ ಎಕ್ಸಾಂಪಲ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಾನು. ಈ ಕ್ಲಾಸಸನ್ನು ಓಕೆ ಫರ್ದರ್ ಅಪ್ಗ್ರೇಡೆಡ್ ನಿಮಗೆ ಬೇಕು ಅಂತ ಹೇಳಿದರೆ, ಇವಾಗ ನಮ್ಮ ಸಮೃದ್ಧಿ ಕೋಚಿಂಗ್ ಅಕಾಡೆಮಿ ಒಳಗಡೆ ಸಮ್ಮರ್ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ ಫ್ರಮ್ ಮಾರ್ಚ್ 1 ಸಮ್ಮರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಇದೇ ಥರ ಪ್ರಾಪರಾಗಿ ಸ್ಮಾರ್ಟ್ ಬೋರ್ಡ್ ಕ್ಲಾಸಸ್ ಇರುತ್ತೆ, PPT ಪ್ರೆಸೆಂಟೇಷನ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ನಿಮಗೆ ನೋಟ್ಸ್ ಪ್ರೊವೈಡ್ ಮಾಡ್ತೀವಿ ನಾವು, ಕೀ ನೋಟ್ಸು. ಮತ್ತು ಮೇ 28ರವರೆಗೂ ನಿಮಗೆ ಕ್ಲಾಸಸನ್ನು ಕೊಡ್ತೀವಿ. ವಿತ್ ವೀಕ್ಲಿ ಮಾಕ್ ಟೆಸ್ಟ್ ಇರುತ್ತೆ, ಲೈಬ್ರರಿ ಫೆಸಿಲಿಟಿ ಇದೆ. ಓಕೆ, ಹಾಸ್ಟೆಲ್ ಮತ್ತು ರೆಸಿಡೆನ್ಷಿಯಲ್ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ. ಓಕೆ, ದಟ್ಸ್ ವೇ ನೀವು ಇನ್ ಕೇಸ್ ನೀವು ಕ್ಲಾಸಸನ್ನು ತಗೋಬೇಕು ಅಂತ ಹೇಳಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಓಕೆ, ಸಮೃದ್ಧಿ ಕೋಚಿಂಗ್ ಅಕಾಡೆಮಿ. ಇಲ್ಲಿ ಕ್ಲಾಸಸ್ ನೋಡಿ, ನಿಮಗೆ ಡೈಲಿ 10 to 10 AM ಇಂದ 5 PM, ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ನಿಮಗೆ ಕ್ಲಾಸಸ್ ಇರುತ್ತೆ. ಡೈಲಿ 6 hours ಇರುತ್ತೆ ಕ್ಲಾಸಸ್. 90 days ಕೋರ್ಸ್ ಇರುತ್ತೆ. ಮಾರ್ಚ್ ಫುಲ್ ಮಂತು, ಏಪ್ರಿಲ್ ಫುಲ್ ಮಂತ್ ಆ್ಯಂಡ್ ಮೇ 28ವರೆಗೂ ಕೂಡ ನಿಮಗೆ ಕ್ಲಾಸಸನ್ನು ನಾವು ಕೊಡ್ತೀವಿ. ಆ್ಯಂಡ್ ಇದರಲ್ಲಿ ನಿಮಗೆ ಕೋಚಿಂಗ್ ರಿಲೇಟೆಡ್ ಏನೇ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಸಮೃದ್ಧಿ ಕೋಚಿಂಗ್ ಅಕಾಡೆಮಿದು ನಾನು ನಂಬರ್ಸ್ ಹಾಕಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿಕೊಂಡು ನೀವು ಅಡ್ಮಿಷನ್ ಮಾಡ್ಕೋಬಹುದು. ಸೀಟ್ಸ್ ಬಹಳ ಫಾಸ್ಟಾಗಿ ಫುಲ್ ಆಗ್ತಾ ಇದೆ. ದಟ್ಸ್ ವೈ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಆದಷ್ಟು ಬೇಗ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.